ಒಂದು 2-3 ಗಂಟೆ ಹಿಂದೆ SIT ಫಾರ್ಮೇಷನ್ಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಈ ಏನು ಧರ್ಮಸ್ಥಳದ ಸುತ್ತಮುತ್ತಲೂ ಭೀಮ ಅನ್ನುವ ವ್ಯಕ್ತಿ ಸ್ವಯಂ ಪ್ರೇರಣೆಯಿಂದ, ಒಂದು ಪಾಪ ಪ್ರಜ್ಞೆಯಿಂದ ಮತ್ತು ನೂರಾರು ಜನಗಳಿಗೆ ಇಷ್ಟೊಂದು ಅನ್ಯಾಯ ಆಯಿತು, ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಏನು ಆ ವ್ಯಕ್ತಿ ಮುಂದೆ ಬಂದಿದ್ದ, ಆ ಒಂದು ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಕಲಂ 211 BNS ಅಡಿಯಲ್ಲಿ. ಇಡೀ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲಿನೇ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಪ್ರಕರಣ ಇದು. ಅನೇಕ ಸಾರ್ವಜನಿಕ ಒತ್ತಡಗಳು ಶುರುವಾಯಿತು. ಇದು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ತನಿಖೆ ಆಗಬೇಕು. ಯಾಕಂತ ಹೇಳಿದರೆ ಇದೇ ಧರ್ಮಸ್ಥಳದಲ್ಲಿ ಹಿಂದೆ ನಡೆದಂತಹ ಸಾಲು ಅತ್ಯಾಚಾರ ಕೊಲೆ ಪ್ರಕರಣಗಳು ಸಿ ರಿಪೋರ್ಟ್ನಲ್ಲಿ ಅಂತ್ಯಗೊಂಡು. ಏನಜಯ್, ಯಾವುದು ಪದ್ಮಲತಾ ಇರ್ಬೋದು, ವೇದವಲ್ಲಿ ಇರ್ಬೋದು, ಆನೆ ಮಾವುತ ಕೇಸ್ ಇರ್ಬೋದು, ಸೌಜನ್ಯ ಪ್ರಕರಣನೂ ಕೂಡ ಇರ್ಬೋದು. ಸೌಜನ್ಯ ಪ್ರಕರಣ ಚಾರ್ಜ್ ಶೀಟ್ ಆದರೂ ಕೂಡ ಯಾರೂ ನಿಜವಾದ ಆರೋಪಿ ಪತ್ತೆನೇ ಹತ್ತಲಿಲ್ಲ. ಅದಾದ ನಂತರ ನಿರಂತರವಾಗಿ ಅಲ್ಲಿ ಕೊಲೆಗಳು ನಡೀತಾ ಇದೆ, ನ್ಯಾಯನೇ ಸಿಗಲಿಲ್ಲ. ಆ ಒಂದು ಕಹಿ ಅನುಭವದ ಹಿನ್ನೆಲೆಯಲ್ಲಿ ವಿಪರೀತ ಒಂದು ಸಾರ್ವಜನಿಕ ಆಕ್ರೋಶ, ಮುಖ್ಯವಾಗಿ ಸೌಜನ್ಯ ಟೀಮ್ ಏನಿದೆ, ಸೌಜನ್ಯ ಹೋರಾಟಗಾರರ ಒಂದು ಟೀಮ್, ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಈ ಒಂದು ಹೋರಾಟ ನಡೀತಾ ಬಂತು. ನನಗನ್ಸಿದ ಮಟ್ಟಿಗೆ ಇದಕ್ಕೆ ಒಂದು ಮಾನ್ಯತೆ ಸಿಕ್ಕಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಮೀರ್, ಇದು ನಾನು ನಮ್ಮ ಧನಂಜಯ್ ಸರ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು 1983ರ ಉಲ್ಲೇಖವನ್ನು ಕೂಡ ಮಾಡಿದರು. ಆ ಸಿರುಗುಪ್ಪ ತಾಲೂಕಿನ ವೆಂಕೋಬರಾವ್ ಅಂಥೇಳಿ ಅವರ ಮಗನ ಹತ್ಯೆ ಅಥವಾ ಸಾವು ಆದಾಗ ಯಾವ ರೀತಿ ನಡ್ಕೊಂಡ್ರು, ಅದು ಆಗ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿತ್ತು. ಆನಂತರ ಇದು ಮೊದಲನೇ ಸಾರಿ ಏನಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ತಾ ಇರೋದು. ಅನೇಕ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಅದು ಬಂದಿದೆ. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ, ಆನಂತರ ತದನಂತರ ಅನೇಕ ದೇವೇಗೌಡರ ಕಾಲದಲ್ಲಿ, ಬೇರೆ ಬೇರೆ ಹಂತದಲ್ಲಿ ಕೂಡ ಅದು ಗಮನಕ್ಕೆ ಬಂದಿದೆ. ಆದರೆ ಈ ಸಿದ್ದರಾಮಯ್ಯನವ್ರಿಗೆ ನಾವು ವಿಶೇಷ ಧನ್ಯವಾದಗಳನ್ನ ಹೇಳಬೇಕು. ಯಾರು ರಾಮಕೃಷ್ಣ ಹೆಗಡೆಯವರು ತೆಗೆದುಕೊಳ್ಳದೇ ಇರುವಂಥ ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ ಅಂತೇನಲ್ಲ. ಈಗ ಪದ್ಮಲತಾ ಪ್ರಕರಣದಲ್ಲಿನೂ ಕೂಡ ವಿಧಾನಸೌಧದಲ್ಲೇ ಚರ್ಚೆ ಆಗಿದೆ. ಬಟ್ ಒಂದು ನಿರ್ಧಾರ, ಗಟ್ಟಿಯಾದಂಥ ನಿರ್ಧಾರ ತಗೊಳ್ಳಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಯಾಕಂದರೆ ಆ ಟೈಮಿಗೆ ಪದ್ಮಲತಾ ಪ್ರಕರಣ ಆದಾಗ ರಾಜೀವ್ ಗಾಂಧಿನೇ ಬಂದುಬಿಟ್ಟಿದ್ರು, ಅಲ್ಲಿ ಅವ್ರನ್ನೇ ಕರೆಸಿದ್ರು ಧರ್ಮಸ್ಥಳಕ್ಕೆ, ಕರೆಸಿ ಒಂದು ದೊಡ್ಡದಾಗಿ ಫಂಕ್ಷನ್ ಮಾಡಿ ಅವ್ರು ಸನ್ಮಾನ ಮಾಡಿ, ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಆಯಿತು. ಒಂದು ತನಿಖೆ, ವಿಸ್ತೃತವಾದಂಥ ತನಿಖೆ ಅನ್ನೋದು ಆಗಲಿಲ್ಲ. ಆದರೆ ಇವತ್ತು ರಾಜ್ಯ ಸರ್ಕಾರ ಪ್ರತಿಯೊಂದರಲ್ಲಿನೂ ಕೂಡ ತೋಳಿ, ನಂದು ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಆದರೆ ಪ್ರತಿಯೊಂದು ಸಾರಿನೂ ಕೂಡ ಅವ್ರು ಏನು ಮಾಡ್ತಾಯಿದ್ರು, ದೇವಸ್ಥಾನವನ್ನು ರಕ್ಷಣೆಯ ಗುರಾಣಿ ಅಂತ ಯೂಸ್ ಮಾಡ್ಕೊಳ್ತಾ ಇದ್ರು, ದೇವಸ್ಥಾನದ ಭಕ್ತರನ್ನು ಗುರಾಣಿ ಅಂತ ಯೂಸ್ ಮಾಡ್ಕೊಳ್ತಾ ಇದ್ರು. ಅನ್ಯಾಯ ಮಾಡ್ತಾ ಇದ್ದಿದ್ದು, ಅಲ್ಲಿ ಅತ್ಯಾಚಾರ ಆಗ್ತಾ ಇದ್ದಿದ್ದು, ಕೊಲೆಗಳಾಗ್ತಾ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲರೂ ಭಕ್ತರೇ. ಈಗ ಫಾರ್ ಎಕ್ಸಾಂಪಲ್ ಸೌಜನ್ಯ ಕುಟುಂಬ ಏನಿದೆ ಹೇಳಿ, ಅವರು ಹೇಳ್ತಾರೆ, ಅವ್ರ ತಾಯಿ ಹೇಳ್ತಾರೆ, ಅವ್ರ ತಾತ ಹೇಳ್ತಾರೆ, ಅವರೆಲ್ಲರೂ ಕೂಡ ಪ್ರತಿ ವಾರ ಏನಾದ್ರು ಸೇವಾ ಕಾರ್ಯ ಇದ್ದರೆ ಅಲ್ಲಿ ಹೋಗಿನೇ ಕೆಲಸ ಮಾಡೋರು. ಪ್ರತಿಯೊಬ್ಬರು ಕೂಡ ದೇವಸ್ಥಾನದ ಭಕ್ತರೇ. ಅಂಡ್ ಅವ್ರದ್ದು ಹೋಟೆಲ್ ಕೂಡ ಇದೆಯಲ್ಲ ಸರ್, 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಅಜ್ಜ. ಹೌದು, ಅವ್ರ ಅಜ್ಜ ಬಾಬು ಗೌಡ್ರು 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ವಿಠಲ್ ಗೌಡ ಅವ್ರದ್ದು ಅಲ್ಲೇ ದೇವಸ್ಥಾನ ಹತ್ರನೇ ಹೋಟೆಲ್ ಇತ್ತು. ಆಮೇಲೆ ಅಂಗಡಿನೂ ಇತ್ತಲ್ವಾ ಒಂದು, ಹೌದು, ಸ್ನಾನಘಟ್ಟ ಹತ್ರ. ಹೌದು. ಸೊ ಅವ್ರ ಜೀವನನೂ ಅದ್ರ ಮೇಲೆ ಅವಲಂಬಿತನೇ ಇತ್ತು. ಹೌದು. ಯಾರೆಲ್ಲ ಅಲ್ಲಿಗೆ ದೇವಸ್ಥಾನ ವಿಸಿಟ್ ಮಾಡ್ಲಿಕ್ಕೆ ಬರೋರು, ಅವರಿಂದನೇ ಅವ್ರ ಜೀವನನೂ ನಡೀತಾ ಇದ್ದಿದ್ದು. ಹೌದು. ಹೀಗಾಗಿ ಅಂದರೆ ಇದನ್ನೆಲ್ಲ ಗಮನಿಸಿದರೆ ಏನು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ತಗೊಂಡಿದೆ ಒಂದು ಒಳ್ಳೆಯ ಬೆಳವಣಿಗೆ. ಇದು ವಿಜಯ ಗೆಲುವು ಅಂತ ನಾನು ಹೇಳಲ್ಲ, ಹೇಳಬೇಕಾ? ಇಲ್ಲ,
ಅಂದರೆ ಗೆಲುವಿನ ಹೆಬ್ಬಾಗಿಲು ಮುಟ್ಟಿದ್ದೇವೆ ಅಂತ ನಾನು ಹೇಳ್ಬೋದು. ಮತ್ತು ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರೂ ಕೂಡ ಇದನ್ನು ಬಹುಶಃ ನಿನ್ನೆ ಸಮೀರ್ ಒಂದು ಹ್ಯಾಶ್ಟ್ಯಾಗ್ ಮಾಡಿದ್ರಲ್ಲ, ರನ್ ಮಾಡಿಸಿದ್ರಿ, ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್. ನಿನ್ನೆ ಅಲ್ಲ ಮೊನ್ನೆಯಿಂದ ರನ್ ಆಗ್ತಾರೆ. ನಾನು ಒಂದೇ ಅಲ್ಲ, ಬೇರೆ ಎಲ್ಲ ಕ್ರಿಯೇಟರ್ಸ್ ಸಹ ಅದಕ್ಕೆ ಕೈ ಜೋಡಿಸಿ ಎಲ್ಲರೂ ರೀಲ್ಸ್ ಮಾಡಿ ಎಲ್ಲ ಶೇರ್ ಮಾಡ್ತಾ ಇದ್ರು. ಆ್ಯಂಡ್ ಹತ್ತತ್ರ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್, ಲೈಕ್ ನನ್ನ ಟೀಮ್ ಅವ್ರು ಹೇಳಿದ್ದೇನೆಂದರೆ ಆಲ್ ಓವರ್ ಇಂಟರ್ನೆಟಲ್ಲಿ ಆ ಒಂದು ಹ್ಯಾಶ್ಟ್ಯಾಗ್ ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್ ಅನ್ನೋದು 1 ಕೋಟಿ ಸತಿ ರಿಪೀಟ್ ಆಗಿದೆ ಅಂತ. ಗ್ರೇಟ್, ಒಳ್ಳೇದು. ಅದು ಇದನ್ನಾಗ್ತಾ ಇದೆಯಲ್ಲ, ರಿಜಿಸ್ಟರ್ ಆಗ್ತಾ ಇದೆ. ಓಕೆ, ಅಂದರೆ ಇಲ್ಲಿ ಏನಂತ ಹೇಳಿದ್ರೆ ಇದು ಕೀಬೋರ್ಡ್ ವಾರಿಯರ್, ಯಾರೋ ಒಬ್ಬ ಮಹಾಪ್ರಭು ಬಂದು ಹೇಳಿದ್ದ, ನೀವೆಲ್ಲ ಕೀಬೋರ್ಡ್ ವಾರಿಯರ್ಸು, ನಿಮ್ಮಿಂದ ಏನೂ ಆಗಲ್ಲ ಅಂತ. ಕೇಳಿಸ್ಕೊಳಪ್ಪ ನೀಟಾಗಿ. ಇವತ್ತು ಅದೇ ಕೀಬೋರ್ಡ್ ವಾರಿಯರ್ಸು, ಅದೇ ಕಂಟೆಂಟ್ ಕ್ರಿಯೇಟರ್ಸು, ಅದೇ ಯೂಟ್ಯೂಬರ್ಸೇ ಈ ಒಂದು ಮ್ಯಾಟರ್ನ ನ್ಯಾಷನಲ್ ನ್ಯೂಸ್ ಮಾಡಿರೋದು. ಎಲ್ಲಿ ಕೂತ್ಕೊಂಡಿದೆಯೋ ಮೂಲೆಯಲ್ಲಿ ನಿನ್ಗೆ ಗೊತ್ತಿಲ್ಲ, ಕೇಳಿಸ್ಕೊ ನೀಟಾಗಿ. ಕೀಬೋರ್ಡ್ ವಾರಿಯರ್ಸಿಂದನೇ ಇವತ್ತಿನ ದಿನ ಈ ಒಂದು ನ್ಯೂಸು ನ್ಯಾಷನಲ್ ಲೆವೆಲಿಗೆ ಮುಟ್ಟಿರೋದು. ಅಭಿಷೇಕ್ ಮತ್ತು ಸಮೀರ್, ಇದು ಏನು ಗೊತ್ತಾ, ನಿಜವಾಗಲೂ ಕೂಡ ಯೂಟ್ಯೂಬ್ ತಂದಂತಹ ರೆವಲ್ಯೂಷನ್ ಇದು. ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ ಆ ಸಭೆಗಳಲ್ಲಿ, ಇದು ಯೂಟ್ಯೂಬ್ ತಂದಂತಹ ರೆವಲ್ಯೂಷನ್ ಒಂದು ದಿನ ಇಡೀ ಜಗತ್ತು ನೋಡುತ್ತೆ. ದೊಡ್ಡ ದೊಡ್ಡ ಮಾಧ್ಯಮಗಳು ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ, ಬಂದವರೆಲ್ಲರೂ ಕೂಡ ವಿರುದ್ಧವಾಗಿ, ನ್ಯಾಯಕ್ಕೆ ವಿರುದ್ಧವಾಗೇ ಮಾತಾಡ್ತಾ ಇದ್ದಾರೆ. ನಮಗಲ್ಲ, ನ್ಯಾಯಕ್ಕೆ ವಿರುದ್ಧವಾಗಿ, ನ್ಯಾಯಕ್ಕೆ ಅಪಚಾರ ಮಾಡುವ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಆದರೆ ಯೂಟ್ಯೂಬರ್ಗಳು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಇರುವಂಥ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಪೇಜ್ಗಳು ತಂದಂತಹ ಒಂದು ಅತಿ ದೊಡ್ಡ ರೆವಲ್ಯೂಷನ್ ಇದು. ನಿಸ್ವಾರ್ಥ ಸೇವೆ ಅಲ್ಲ, ನಿಸ್ವಾರ್ಥ ಸೇವೆ. ಯಾರು ಬಂದು ಕೇಳಿಲ್ಲ, ಬನ್ರಿ ನಮ್ಮ ಬಗ್ಗೆ ವಿಡಿಯೋ ಮಾಡಿ, ಈ ಒಂದು ಮ್ಯಾಟರ್ನ ಚೂರು ಹೈಲೈಟ್ ಮಾಡಿ ಅಂತ ಯಾರು ಕರೆದಿಲ್ಲ. ಅವರೇ ಮುಂದೆ ಬಂದಿರೋದು. ಎಲ್ಲರೂ ಕೂಡ ಅವರ ಎಕ್ಸಾಕ್ಟ್ಲಿ ಎಲ್ಲರೂ ಅವರ ಒಂದು ಕಾನ್ಷಿಯಸ್ ಇಂದ ನಾವು ಕೂಡ ಸೌಜನ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು, ನಾವು ಕೂಡ ಸೌಜನ್ಯ ಇದ್ರ ಬಗ್ಗೆ ನಾವು ನಿಲ್ಲಬೇಕು. ಆಮೇಲೆ ಅವರಿಗೆ ಸಾಕಷ್ಟು ಆಮಿಷಗಳು ಬಂದು ಅವರವರ ಮಟ್ಟದಲ್ಲಿ ಬೆದರಿಕೆಗಳು ಕೂಡ ಬಂದು, ಸುಮಾರು ಜನ ನನಗೆ ಸರ್ ಹಿಂಗೆ ಮಾಡಿದ್ರು, ತಕ್ಷಣ ಪೊಲೀಸರು ಫೋನ್ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂಥೇಳಿ. ಅದನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತ್ಕೊಂಡು ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಈ ಒಂದು ಹಂತದಲ್ಲಿ ಇದೊಂದು ಜಯದ ಹೆಬ್ಬಾಗಿಲು ತೆರೆದುಕೊಂಡಿದೆ. ಇದರಲ್ಲಿ ಕೆಲವೊಂದಿಷ್ಟು ನಾನು ಮೆನ್ಷನ್ ಮಾಡಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ, ಈಸ್ ಆಲ್ವೇಸ್ ಅವರ್ ಲೀಡರ್. ಅದ್ರಲ್ಲಂತೂ ನೋ ಡೌಟ್ಸ್. ಏನೇ ಇದ್ರು ಅವ್ರದ್ದೊಂದು ಕೈ ನಮ್ಮ ಮೇಲೆ ಇದ್ದೇ ಇರುತ್ತೆ. ಆನಂತರ ಇದರಲ್ಲಿ ನಾನು ಈ ಸಂದರ್ಭದಲ್ಲಿ ನೋಡಿ, ಟೀಮಲ್ಲಿ ಪ್ರಣಬ್ ಮೊಹಂತಿ ಸಾಹೇಬರು, ನನಗೆ ಯಾಕೆ ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ, ನಮ್ಮ ಬೇಡಿಕೆ ಇದ್ದಿದ್ದು ಪ್ರಣಬ್ ಮೊಹಂತಿ ಸಾಹೇಬ್ರಿಗೇ ಮಾಡಬೇಕು ಅಂತ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಮತ್ತು ನಮ್ಮ ಅಡ್ವೊಕೇಟ್ಸ್ಗಳು ಕೂಡ ಹೇಳಿದ್ದಾರೆ, ಅವರು ಸಜೆಸ್ಟ್ ಮಾಡಿದ್ದಾರೆ. ಯಾಕಂದರೆ ನೋಡಿ, SIT ಮಾಡೋದೇನು ದೊಡ್ಡದಲ್ಲ. SIT ಎಲ್ಲ ಸಣ್ಣ ಪುಟ್ಟ ಇದರಲ್ಲಿ ಕೂಡ SIT ಅಂತಾರೆ. ಬಟ್ ಅದನ್ನು SIT ಯಾರು ಮಾಡ್ತಾರೆ, ಹೂ ಲೀಡ್ಸ್ ದ ಟೀಮ್, ಅದು ತುಂಬ ಇಂಪಾರ್ಟೆಂಟು. ಅವರ ಯೋಗ್ಯತೆ ಏನು, ಅಂದರೆ ಅವರ ಒಂದು ಕಮಿಟ್ಮೆಂಟ್ ಏನು, ಅವ್ರದ್ದು ಇನ್ವೆಸ್ಟಿಗೇಟಿವ್ ಎಕ್ಸ್ಪೀರಿಯನ್ಸ್ ಏನು. ಈಗ ಇದರಲ್ಲಿ ಯಾರನ್ನಪ್ಪ ಮಾಡಿದರು, CID ಮಾಡಿದರು. ಅವನು DYSP ಯಾರದು, ರುದ್ರಮುನಿ, ಮೋಸ್ಟ್ ಯೂಸ್ಲೆಸ್ ಫೆಲೋ. ರಿಟೈರ್ಮೆಂಟಿಗೆ ದಯವಿಟ್ಟು ಕ್ಷಮಿಸ್ರಿ ಪೊಲೀಸ್ ಸ್ನೇಹಿತರು, ನನಗೆ ಕ್ಷಮಿಸ್ಬೇಕು ಹಿಂಗೆ ಮಾತಾಡ್ತೀನಿ ಅಂತೇಳಿ. ಬಟ್ ಆ ಒಂದು ಪ್ರಕರಣವನ್ನು ಇಷ್ಟು ದಾರಿ ತಪ್ಪಿಸಿದೆ ಅಂದರೆ ಬರೀ ಮೇ ಬಿ ಒಂದು 8 ದಿನ ಅಷ್ಟೇ ಮಾಡಿದ್ದದು. ಎಲ್ಲರೂ ತಿಳ್ಕೊಂಡಿರ್ಬೋದು ವರ್ಷಗಟ್ಟಲೆ ಮಾಡಿದ್ರೆ ಅಂತೇಳಿ. ಕರೆಕ್ಟಾಗಿ ನಾವು ಲೆಕ್ಕ ಹಾಕಿದರೆ 8 ರಿಂದ 9 ದಿನ ಮಾತ್ರ ಅದು ಧರ್ಮಸ್ಥಳದಲ್ಲಿ ಕೂತ್ಕೊಂಡೇ ಬರೆದಿದ್ದು ವರದಿನ. ಅದು ಕೂಡ CID ಸಪ್ರೇಟ್ ಟೀಮ್ ಅಲ್ವಾ ಅದು. ಅದು ಒಂದಿಷ್ಟು ಹೇಳಿ ನಾನು ಇದನ್ನು ಯಾರಿಗೆ ಸಂತೋಷ್ ರಾವ್ ಹೋಗಿ ಭೇಟಿಯಾಗಿ ಬಂದೆ. ನಾನು ಕೇಳಿದೆ ಯಾಕಪ್ಪ ಮಾಡಿದೆ ಅಂಥೇಳಿ, ಸುಮ್ಮನೆ ಆಗಿಬಿಟ್ಟ. ಅವ್ನು ಸುಮ್ಮನೆ ಆಗಿದ್ದೇ ಏನೋ ದೊಡ್ಡ ಅಚೀವ್ಮೆಂಟ್. ಮಾಡಿದ್ದೆ ಅಂತಲೂ ಹೇಳಿಲ್ಲ ಅವನು ಅಲ್ಲಿ. ಸೊ ಈ ಥರ ದಾರಿ ತಪ್ಪಿಸುವಂಥ ಪಟ್ಟಿರೋ ಹಿಂಸೆಗೆ ಇವತ್ತು ನಾನು ಬಾಯಿನೇ ಬಿಸ್ತಾ ಇಲ್ವಲ್ಲ ಸರ್. ನಾವಾಗಲಿ ನೀವಾಗಲೂ ಹೋಗಿ ಮಾತಾಡ್ರು ನೇರ ಮುಖ ಕೊಟ್ಟು ಮಾತಾಡ್ಸಲ್ಲ. ಎಷ್ಟು ಸಫರ್ ಆದರು ಅಂದರೆ ಅದು ಕೂಡ SITನೇ. ಅಂದರೆ ಲೈಟ್ಸ್ ಮುಂಚೆ SIT ಮಾಡಿದರು. ಅದರ SIT ಬಗ್ಗೆ ನಾನು ಸ್ಪೆಷಲ್ ಆಗಿ ಖಂಡಿತ ಭರವಸೆ ಇದೆ. ಯಾಕಂತ ಹೇಳಿದರೆ ಪ್ರಣಬ್ ಮೊಹಂತಿ ಸಾಹೇಬ್ರಿಗೆ ಏನಂತ ಹೇಳಿದರೆ, ಹಿ ಹ್ಯಾಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಡಿಪಾರ್ಟ್ಮೆಂಟಲ್ ಎಕ್ಸ್ಪೀರಿಯನ್ಸು. ಅನೇಕ ಬೇರೆ ಬೇರೆ ತನಿಖೆಗಳನ್ನು ಮಾಡಿದ್ದಾರೆ. ಈ ಹಿಂದೆ ಒಂದು ಇದರಲ್ಲಿ ಸ್ವತಃ ಈ ರಾಜ್ಯದ ಹೈಕೋರ್ಟೇ ಅಕ್ನಾಲೇಜ್ ಮಾಡಿದೆ, ದೃಢೀಕರಿಸಿದೆ ಅವರಿಗೆ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿನೇ ಆಗಬೇಕು ಅಂತ. ಒಂದು ಹೈಕೋರ್ಟ್, ಒಂದು ರಾಜ್ಯದ ಉಚ್ಚ ನ್ಯಾಯಾಲಯ
ಆ ಅಧಿಕಾರಿಯನ್ನು ಪ್ರಮಾಣೀಕರಿಸ್ತದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಅವ್ರದ್ದು ದೊಡ್ಡದೊಂದು ಅಚೀವ್ಮೆಂಟ್, ಎಂಟೈರ್ ಸರ್ವಿಸಲ್ಲಿ ಅವ್ರದ್ದೊಂದು ಅಚೀವ್ಮೆಂಟ್ ಇರ್ತದೆ. ಹೀಗಾಗಿ ಹೈಕೋರ್ಟ್ ಇರ್ತದೆ. ಅದರ ಆಧಾರದ ಮೇಲೆ ನಾವು ಕೂಡ ಹೇಳಿದ್ದು ಪ್ರಣಬ್ ಮೊಹತ್ತಿ ಅಂತ ಸಾಹೇಬ್ರನ್ನ ಮಾಡೋದಾದರೆ, ಆ ನಂತರ ಇನ್ನು ಕೆಲವೊಬ್ಬರನ್ನ ನಾವು ಮಾಡಬೇಡಿ ಅಂತಲೂ ಹೇಳಿದ್ವಿ. ಅದನ್ನು ಎಲ್ಲರೂ ಕೂಡ ಗಮನಿಸಿ ದಯವಿಟ್ಟು. ಹೌದು, ಮೋಸ್ಟ್ ಇಂಪಾರ್ಟೆಂಟ್, ಕೆಲವೊಬ್ಬರನ್ನ ಮಾಡಬೇಡಿ ಅಂತ ಹೇಳಿದ್ವಿ. ಯಾರನ್ನ ಅಂತ ಹೇಳಿದರೆ, ಇವರು ಏನು ಮಾಡಿದ್ದಾರೆ ಅಜಯ್, ಈ ಉನ್ನತ IPS ಅಧಿಕಾರಿಗಳ ಮಕ್ಕಳಿಗೆ ಅವ್ರದೇ ಸಂಸ್ಥೆಯಲ್ಲಿ ಈ ನಕಲಿ ದೇವಮಾನವನ ಒಂದು ಸಂಸ್ಥೆ ಇದೆ, ಏನು DMC ಅಂತ ಇದೆ, ಧರ್ಮಸ್ಥಳ ಮಂಜುನಾಥ ಕನ್ಸ್ಟ್ರಕ್ಷನ್ಸ್ ಅಂತ ಇದೆ. ಅದರಲ್ಲಿ ಚೀಫ್ ಆರ್ಕಿಟೆಕ್ಟ್ ಮಾಡಿದ್ದಾರೆ ಅವ್ರ ಮಗಳಿಗೆ. ಅಂದರೆ ನಾನು ಆ ಅಧಿಕಾರಿನ ದೂಷಿಸ್ತಾ ಇಲ್ಲ, ದೂಷಕ್ಕಾಗೋದಿಲ್ಲ, ಮಗಳು ಎಲ್ಲಾದರೂ ಮಾಡ್ಬೋದಲ್ರಿ, ಏನಾಯಿತು ಅಂತ ಕೇಳ್ತಾರೆ. ಬಟ್ ಈ ಸಂದರ್ಭದಲ್ಲಿ ಫೇವರ್ ತೊಗೊಳ್ಬೋದಲ್ಲ, ಹೇಳು ನಿಮ್ಮ ಅಪ್ಪನ ತಂದೆಗೆ ಹೇಳು, ನನಗೆ ಫೇವರ್ ಮಾಡು ಅಂತ ಹೇಳಿದರೆ. ಸೊ ಇಲ್ಲಿ ನೋಡಿ, ಸತ್ಯದ ಬಾಗಿಲನ್ನು ಸುಳ್ಳಿನ ಕೀಲಿ ಕೈಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದೊಂದು ಈ ಮಾತು ನಮಗೂ ಅನ್ವಯಿಸ್ತದೆ. ಹೀಗಾಗಿ ನಾವೇನು ಹೇಳಿದ್ವಿ, ಆನಂತರ ಇನ್ನು ಕೆಲವೊಂದಿಷ್ಟು IPS ಅಧಿಕಾರಿಗಳಿಗೆ ಏನು ಮಾಡಿದ್ದಾರೆ, ಇವ್ರಿಗೆ ಕ್ಲೋಸ್ ಆಗಿರುವಂಥ ಹುಡುಗಿಯರ ಜೊತೆಗೆ ಮದುವೆ ಮಾಡಿಸಿದ್ದಾರೆ. ಅತ್ಯಂತ ಕ್ಲೋಸ್ ಅಂದರೆ ಬರೀ ಸುಮ್ಮನೆ ಕ್ಲೋಸ್ ಅಲ್ಲ, ಅವ್ರದೇ ಸಂಸ್ಥೆಯಲ್ಲಿದ್ದದ್ದು ಬೇಡ, ಅದ್ರ ಬಗ್ಗೆ ಡಿಟೇಲ್ ಬೇಡ ನಾವು, ಯಾಕಂತ ಹೇಳಿದರೆ ಇಲ್ಲೇನೋ ವೈಯಕ್ತಿಕ ಬಂದಂಗಾಗುತ್ತೆ. ಆದರೆ ಅಂತಹ ಇವರ ಫಲಾನುಭವಿಗಳು ಎಷ್ಟೋ ಜನ IPS ಆಫೀಸರ್ಗೆ IAS ಆಫೀಸರ್ಗೆ ಇವರು ಇದನ್ನು ಯೂಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ, ಹಗರಣಗಳಿಂದ ಹೊರಗಡೆ ತಂದಿದ್ದಾರೆ ಜಡ್ಜಸ್ಗಳಿಗೆ ಹೇಳಿ. ಸೊ ಇವರ ಕೃಪಾಶೀರ್ವಾದದಲ್ಲಿ ಇರುವಂಥ ಅಧಿಕಾರಿಗಳು ಬೇಡ. ನೀಟಾಗಿ ಸ್ಟ್ರೇಟ್ ಫಾರ್ವರ್ಡ್ ಯಾರಿದ್ದಾರೆ ಅವ್ರನ್ನ ಮಾಡಿ, ನೀಟಾಗಿದ್ದಾರೆ. ಈ ಸಲನೂ ಅದೇ ರೀತಿ ಆಗ್ತಾ ಇತ್ತು ಸರ್. ಯಾಕೆಂತ ಹೇಳಿದ್ರೆ ಈ ಸೌಜನ್ಯ ಹೋರಾಟದಿಂದ ಅದೆಲ್ಲರಿಗೂ ಕೂಡ ಭಯ ಮುಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸರ್. ಸೌಜನ್ಯ ಹೋರಾಟಗಾರರ ಮೇಲೆ ಏನೆಲ್ಲ ಆಗ್ತಾ ಇತ್ತು, ಆ ಟೈಮಲ್ಲೂ ಕಂಪ್ಲೇಂಟ್ ಕೊಡೋಕೆ ಹೋದಾಗ ತೆಗೆದೇ ಇರುವಂಥದ್ದು ಸಾವಿರಾರು ಇದೆ. ಹೌದು. ಸೊ ಈ ಹೋರಾಟ ಇಷ್ಟರ ಮಟ್ಟಿಗೆ ಬಂದು ಮುಟ್ಟಿದ ನಂತರ ಅಧಿಕಾರಿಗಳಾಗಿರ್ಬೋದು ಎಲ್ಲ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತೇಳಿ. ಇಲ್ಲಂತ ಹೇಳಿದ್ರೆ 100% ಮುಂಚಿನ ಥರನೇ ಆಗ್ತಾ ಇತ್ತು ಸರ್. ಹೌದು. SIT ರಚನೆ ಆಗೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಹೌದು. ಈಗ ನಿರಂತರವಾಗಿ ಎಲ್ಲರೂ ಕೂಡ ಇದ್ರ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟಾರೆ. ನಾವಿಷ್ಟೇ ಅಲ್ಲ, ಕಾನೂನು ಪರಿಣಿತರು ನೋಡಿ, ಅಡ್ವೊಕೇಟದ್ದು ಒಂದು ಟೀಮ್ ಹೋಗಿದೆ. ಈಗ ಧನಂಜಯ್ ಸರ್ ಅಂತೂ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಅದೊಂದು ದೊಡ್ಡ ಬಲ. KV ಧನಂಜಯ್ ಸರ್ದು ಟೀಮ್ ಏನಿದೆಯಲ್ಲ, ಮೋಸ್ಟ್ ಡೆಡಿಕೇಟೆಡ್ ಟೀಮ್. ಆ ದೇವರೇ ಅವರನ್ನು ಕಳಿಸ್ಕೊಟ್ಟಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರೊಂದು ವರ್ಡ್ ಯೂಸ್ ಮಾಡ್ತಾರೆ, ನೀವು ಅಂತ ಇಂಥ ವಕೀಲರು ಅಂತೇಳಿ ತಿಳ್ಕೊಳ್ಬೇಡಿ, ಎಲ್ಲಾನು ಚಳಿ ಬಿಡಿಸ್ತೀನಿ ಪೊಲೀಸರಿಗೆ ಅಂತ ಹೌದು ಮಾತಾಡಬೇಕು. ಹೌದು, ಅದೊಂದು ದೊಡ್ಡ ಆನೆಬಲ ನಮಗೆ. ಆದ ನಂತರ ಇನ್ನೂ ಅನೇಕ ನಾವು ನೋಡ್ತಾ ಇದ್ದೀವಿ, ಹೈಕೋರ್ಟಿನ ಅಡ್ವೊಕೇಟ್ಸ್ ಇರ್ಬೋದು, ಆಮೇಲೆ ಇದರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ, ತಾಲೂಕು ಲೆವೆಲ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಅಡ್ವೊಕೇಟ್ಸು, ಇವತ್ತು ಅಡ್ವೊಕೇಟ್ಸ್ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಅಡ್ವೊಕೇಟ್ಸು ತುಂಬ ಮಾತಾಡ್ತಾ ಇದ್ದಾರೆ, ಕನ್ಸರ್ನ್ ತೋರಿಸ್ತಾ ಇದ್ದಾರೆ. ಅಂದರೆ ಇಷ್ಟು. ಆನಂತರ ಮಾಧ್ಯಮಗಳು, ಥ್ಯಾಂಕ್ಸ್ ಟು ನ್ಯಾಷನಲ್ ಚಾನಲ್, ನಮ್ಮ ಯೂಟ್ಯೂಬರ್ಸು, ಮತ್ತು ನೆಕ್ಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನ್ಯಾಷನಲ್ ಫಸ್ಟ್ ಬಂದಿದ್ದು ಟೈಮ್ಸ್ ನೌನವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಟೈಮ್ಸ್ ನವ್ರಿಗೆ. ಆನಂತರ ಈಗ ಇಂಡಿಯಾ ಟುಡೇದವ್ರು ಮಾಡ್ತಾ ಇದ್ದಾರೆ, ನ್ಯೂಸ್ ಮಿನಿಟ್ನವರು, ಪ್ರೆಸ್ನವರು, ಆಮೇಲೆ ಕೇರಳದಲ್ಲಿ ನಿರಂತರವಾಗಿ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇದೊಂದು ಪ್ರೆಷರ್ ಬಿಲ್ಡಪ್ ಆಯಿತು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಈಗ ಡಿಲೇ ಆಗಿದ್ದಕ್ಕೆ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು ಅವ್ರ ಮೇಲೆ ಬರ್ತಾ ಇದೆ. ಡಿಲೇ ಅಂತ ನನಗೆ ಅವರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಸರ್, ಅಷ್ಟೇ, ಬೇರೆ ಏನಿಲ್ಲ. ಮಂಪರ್ ಪರೀಕ್ಷೆ ಮತ್ತೆ ಪೂತು ಹಾಕಿದ ನಂತರ ಓಡಿ ಹೋಗ್ತಾರೆ. ಅಲ್ಲ, ಏನಾಗುತ್ತೆ ಗೊತ್ತಾ ನೋಡಿ, ಈಸ್ ಎ ವೆರಿ ಅಪ್ರೈಟ್ ಆಫೀಸರ್. ಆದರೆ SP ಇದ್ದಾಗ ಅನೇಕ ಒತ್ತಡಗಳು ಇರ್ತದೆ. ಅದಕ್ಕೆ ಹೀಗಾಗಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ರೆ ಬಹುಶಃ 1-2 ದಿನದಲ್ಲೇ ಎಕ್ಸಿಬಿಷನ್ ಮಾಡ್ತಿದ್ರು ಅವರು. ಆನಂತರ ಅವರು ಮನಸ್ಸು ಮಾಡಿದ್ದಕ್ಕೇ FIR ಆಗಿದೆ. ಅದನ್ನು ಮರಿಬಾರ್ದು ನಾವು ಯಾವತ್ತಿಗೂ. ಇಲ್ಲಾಂದರೆ FIR ಯಾವಾಗ್ರಿ ಮಾಡಿದ್ರು, ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಇದರಲ್ಲಿ, ಬೇರೆ ಬೇರೆ ಇದರಲ್ಲಿ. ಬರೀ NCR ಮಾಡಿದ್ದಾರೆ, ಇದರಲ್ಲಿನೂ NCR ಮಾಡಿದ್ದು, ಅದು ಗೊತ್ತಿರಲಿ. ಆನಂತರ ಕೋರ್ಟಿಗೆ ಹೋದ್ಮೇಲೆ ಅವರು ಡೈರೆಕ್ಷನ್ ತೊಗೊಂಡ್ಮೇಲೆ ಮಾಡಿದರು. ಆವಾಗ ಅವರೇನು ದಾಕ್ಷಿಣ್ಯ ತೋರಿಸಲಿಲ್ಲ, FIR ಮಾಡಿದರು. ಸೊ ನಂತರದಲ್ಲಿನೂ ಕೂಡ ಪಾರದರ್ಶಕತೆ ಮೇಂಟೈನ್ ಮಾಡಿದರು. ಸೊ ಅದಕ್ಕೆ ಆ ಧನ್ಯವಾದಗಳನ್ನು ನಾವು ಹೇಳಬೇಕು. ಆನಂತರ ನಂದು ಒಂದು ವೈಯಕ್ತಿಕ ಏನು ಇಂಟೆನ್ಷನ್ ಇತ್ತು, ಹಿ ಶುಡ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಇನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ ಗೊತ್ತಿಲ್ಲ ನನಗೆ, ಮಾಡೋಕ್ಕೆ ಆಗಲಿಕ್ಕಿಲ್ಲ. ಆದರೆ ಯಾಕಂದ್ರೆ ನೋಡಿ, ಅವರೆಲ್ಲರೂ ಕೂಡ ಆಸ್ತಿ ರೀ, ಹಾನೆಸ್ಟ್ ಆಫೀಸರ್, ನಿಜವಾದ ಆಸ್ತಿ. ಒಳ್ಳೆ ಡಾಕ್ಟ್ರು, ಒಳ್ಳೆ ಮೇಸ್ಟ್ರು, ಒಳ್ಳೆ ಅಡ್ವೊಕೇಟ್ಸು, ಅವರೆಲ್ಲ ಈ ದೇಶದ ಆಸ್ತಿ, ಒಳ್ಳೆ ಆಫೀಸರ್ಸು.
ಆನಂತರ ಬಟ್ ಏನು ಇನ್ನು ಸಮಾಧಾನ ಏನು ಗೊತ್ತಾ, ಆನಂತರ ನೋಡಿ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿ, IPS ಅನುಚೇತ್ ಸಾಹೇಬ್ರದ್ದು ಹೆಸರು ಹಾಕಿದ್ದಾರೆ. ಇಟ್ ಈಸ್ ಅ ಮಿರಾಕಲ್ ಅಂತ ನಾನು ಹೇಳ್ತೇನೆ. ಹೌದಾ, ಹೇಗೆ ಸರ್? ಹೇಗೆ ಅಂತ ಹೇಳಿದರೆ, ಸೌಜನ್ಯ ಪ್ರಕರಣ ಆದಾಗ 9ನೇ ತಾರೀಕು ಅಕ್ಟೋಬರ್ 2012 ಮಿಸ್ಸಿಂಗ್ ಆಗಿ ಅವಳ ಡೆಡ್ ಬಾಡಿ ಸಿಕ್ಕ ತಕ್ಷಣ ಇಟ್ಸ್ ಅ ಬ್ರೂಟಲ್ ಮರ್ಡರ್ ಆ್ಯಂಡ್ ಗ್ಯಾಂಗ್ ರೇಪ್ ಅಂತ ಆದಾಗ ಅನುಚೇತ್ ಸಾಹೇಬರು ಕೂಡ ಪುತ್ತೂರಿನ ASP ಆಗಿದ್ದರು. ಅವಾಗ ಇಮ್ಮಿಡಿಯೇಟಾಗಿ SIT ಮಾಡ್ತಾರೆ. ಹೌದಾ? ಎಸ್, ಹಿ ವಾಸ್ ಪಾರ್ಟ್ ಆಫ್ SIT. ಅವ್ರು ಬಹುಶಃ ಪ್ರೊಬೇಷನರಿ ಇದ್ರು ಅಂತ ಕಾಣುತ್ತೆ. ಮೇ ಬಿ ಅವರು ಪ್ರೊಬೇಷನರಿನೇ ಇರ್ಬೋದು ಅನ್ಕೊಂಡು. ಎಸ್, ಸ್ಟಾರ್ಟಿಂಗ್ ಇಮ್ಮಿಡಿಯೇಟ್ ಆಗಿದ್ದು SIT. ಹಿ ವಾಸ್ ಪಾರ್ಟ್. ಅವ್ರದ್ದೊಂದು ಟೀಮ್ ಮಾಡಿದ್ರು. ಹೋರಾಟ ಜೋರಾದ ನಂತರ ಇಲ್ಲ, ಇಮಿಡಿಯೇಟ್ ಆಗಿ ಆರೋಪಿಗಳನ್ನು ಪತ್ತೆ ಹಚ್ಚೋದ್ರ ಸಲುವಾಗಿ, ಅದೇ ಅಲ್ಲಿ ಬೆಂಕಿಯಲ್ಲಿ ಹಚ್ಚಿದ್ರು. ಆರೋಪಿಗಳನ್ನು ಪತ್ತೆ ಹಚ್ಚೋದ್ರ ಸಲುವಾಗಿ ಇಮ್ಮಿಡಿಯೇಟ್ ಆಗಿ SIT ಮಾಡಿ ಇವ್ರದ್ದೊಂದು ತಂಡ, ಅನುಚೇತ್ ಸಾಹೇಬ್ರದ್ದೊಂದು ತಂಡ, ಆನಂತರ ಈ ಬಂಟ್ವಾಳ DSP ಅವ್ರದ್ದೊಂದು ತಂಡ. ಈಗಿಂದಲ್ಲ ರೀ, ಈಗಿಂದಲ್ಲ. ಅವರು ವಿಜಯ್ ಪ್ರಸಾದನೂ ಕೂಡ ಇದೆ ಅವ್ರಿಗೆ ಸಾಕಷ್ಟು, ಹೀಗಾಗಿ ಹೆಸರು ಕರೆಕ್ಟ್ ಇದೆ. ಅಂದರೆ ಅವಾಗ ಹಿ ವಾಸ್ ಆಲ್ಸೋ ಲೀಡಿಂಗ್ ಅ ಟೀಮ್. ಆನಂತರ ಇದರಲ್ಲಿ ಇನ್ನೂ 4-5 ಜನ ಇದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಅಂತ ಮೊದಲಿಗೆ ಪತ್ತೆ ಹಚ್ಚಿದಂಥದ್ದೇ ಅನುಚೇತ್ ಸಾಹೇಬರು. ಇದರಲ್ಲಿ ಸಂತೋಷ್ ರಾವುದಲ್ಲ, ಇನ್ನೂ 4-5 ಜನ ಇದ್ದಾರೆ ಅಂತೇಳಿ ಒಪಿನಿಯನ್ ಕೊಟ್ಟಂಥದ್ದು ಅನುಚೇತ್ ಸಾಹೇಬರು. ಆಮೇಲೆ ಅವರು ಅನುಚೇತ್ ಸಾಹೇಬ್ರ ತಂಡ ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು. ಇಟ್ಸ್ ಅ ಗ್ಯಾಂಗ್ ರೇಪ್ ಅಂತ ಫಸ್ಟು ಅದನ್ನು ಕಂಡು ಹಿಡಿದಿದ್ದೇ ಅನುಚೇತ್ ಸಾಹೇಬ್ರದ್ದು ಟೀಮ್. ಇಟ್ಸ್ ಅ ಗ್ಯಾಂಗ್ ರೇಪ್, ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಮತ್ತು ಸಮಾಧಾನ ಮಾಡೋಕ್ಕೆ ನೋಡಿದ್ರು ಅವರು, ದಯವಿಟ್ಟು ಗಲಾಟೆ ಮಾಡಬೇಡಿ, ಮಾಬ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಅನುಚೇತ್ ಸಾಹೇಬರು. ಗಲಾಟೆ ಮಾಡಬೇಡಿ, ಇದರಲ್ಲಿ ಇನ್ನೂ 4-5 ಜನ ಇದ್ದಾರೆ, ನಾವು ಅವ್ರನ್ನ ಹಿಡಿತೇವೆ. ಯಾವಾಗ ಅವರು ಕರೆಕ್ಟ್ ಡೈರೆಕ್ಷನ್ನಲ್ಲಿ ಹೊಂಟರು, ಇಮಿಡಿಯೇಟಾಗಿ ಅನುಚೇತ್ ಸಾಹೇಬ್ರನ್ನ SITಯಿಂದ ಹೊರಗಡೆ ಇಟ್ಟರು. ದಿಸ್ ವಾಸ್ ವಾಟ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ 13 years ಬಿಫೋರ್. ಈಗ ನಾನು ಮಿರಾಕಲ್ ಅನ್ನೋದೇ ಅದಕ್ಕೆ. ಈಗ ಅದೇ ದಕ್ಷ ಅಧಿಕಾರಿ ಹಿ ಹ್ಯಾಸ್ ಬಿಕಮ್ ದ ಪಾರ್ಟ್ ಆಫ್ SIT. ಅಲ್ಲ, ಈಗ ಹೊರಗಡೆ ಇರೋದಂತ ಏನು ಗ್ಯಾರಂಟಿ? ಯಾರು? ಇಲ್ಲ, ಈಗ ಸಾಧ್ಯನೇ ಇಲ್ಲ ಅದು. ಈಗ ಅದು ಆಗಲ್ಲ. ಆಮೇಲೆ ಈಗ ಅವರಿಗೆ ಪೂರ್ತಿ ನನಗನ್ಸಿದ ಮಟ್ಟಿಗೆ ನಾನು ಅದು ಒಂದು ಇಲ್ಲಿ ಒಪಿನಿಯನ್ ಹೇಳಬೇಕು. ಈಗ SIT ಆಗಿದೆ ಮತ್ತು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಡಬೇಕು, ಪಾರದರ್ಶಕತೆ ಇರಬೇಕು. ಮತ್ತು ಅವ್ರಿಗೆ ಕೈಕಾಲು ಕಟ್ಟಿ ಈಜ್ರಿ ಅಂತ ಹೇಳಿದರೆ ಅಲ್ಲ, ಕಟ್ಟೋರು ಯಾರು? ಕಟ್ಟಬಾರ್ದು ರಾಜಕಾರಣಿಗಳು, ಅವ್ರು ಯಾರು ಕೂಡ. ಆಮೇಲೆ ಇವರು ಕೂಡ ಅದೇ ಥರ ಅಧಿಕಾರಿಗಳಿದ್ದಾರೆ. ದೇ ಡೋಂಟ್ ಕೇರ್ ಟು ಎನಿ ಕೈಂಡ್ ಆಫ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ನನಗೆ ಗೊತ್ತಿದೆ. ಹೀಗಾಗಿ ಈ ಒಂದು ಟೀಮ್ ಏನಿದೆ, ಎಂಟೈರ್ 4 ಜನ IPS ಅಧಿಕಾರಿಗಳಿದ್ದಾರೆ. ನಾವು ಖಂಡಿತ ನಂಬಿಕೆ ಇದೆ. ನಾವು ಎಲ್ಲರ ಮೇಲೇನೂ ಅಪನಂಬಿಕೆ ಇಡೋಕ್ಕಾಗಲ್ಲ, ಎಲ್ಲರನ್ನೂ ನಾವು ಬೈತಾ ಕೂರೋಕ್ಕಾಗಲ್ಲ ಅಲ್ವಾ. ಆ ಒಂದು ಸಿಸ್ಟಮ್ ಇದೆ, ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಸಿಸ್ಟಮ್ ಇದೆ. ಆಮೇಲೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ದು ಒಂದು ಫ್ರೇಮ್ವರ್ಕ್ ಇರ್ತದೆ. ಆ ಫ್ರೇಮ್ವರ್ಕ್ ಮೇಲೆ ನಾವು ನಂಬಿಕೆ ಇಟ್ಟೇ ಹೋಗ್ಬೇಕು. ಅಕಸ್ಮಾತ್ ಎಡವಟ್ಟಾಯ್ತು ಅಂತ ಹೇಳಿದರೆ ಪ್ರತಿಭಟನೆಗಳು, ಹೋರಾಟ ಸಹಜ ಆಗಲೇಬೇಕು. ಇದಾರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು. ಅಲ್ಲ, ಫಸ್ಟಿಗೆ ಎಕ್ಸಿಮೇಷನ್ ಆಗಬೇಕು ಮೇನ್. ಅದು ನಾನು ಹೇಳೋದು ಪಾರದರ್ಶಕವಾಗಿ ಯಾರು ಬೇಕು ಸರ್? ಮೀಡಿಯಾದ ಎದುರು ಅಥವಾ ಏನಾದರೂ ಆಗಬೇಕು? ಮಾಧ್ಯಮದ ಎದುರಲ್ಲೇ ಆಗಬೇಕು, ಮಾಧ್ಯಮದ ಎದುರಲ್ಲೇ ಆಗಬೇಕು. ಟ್ರಾನ್ಸ್ಪರೆನ್ಸಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಟ್ರಾನ್ಸ್ಪರೆನ್ಸಿ ಖಂಡಿತ ಅದರಲ್ಲಿ ಇರಲೇಬೇಕಾಗುತ್ತಲ್ಲ. ಆಮೇಲೆ ನೋಡಿ, ಇದರಲ್ಲಿ ನಾನು ಕೆಲವೊಂದಿಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ನಾನು ಒಂದಿಷ್ಟು ಪಟ್ಟಿ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನ ಕೊಡಬೇಕಾಗಿದ್ದು ಆ ವ್ಯಕ್ತಿ ಭೀಮಾ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಅವನ ರಕ್ಷಣೆ ಅಷ್ಟೇ ಅಲ್ಲ, ಅವನ ಕುಟುಂಬದ ರಕ್ಷಣೆನೂ ಕೂಡ. ಈಗ ಮೊನ್ನೆ ನೋಡಿ, ಅವನು ಯಾವನೋ ಪೊಲೀಸ್ ಬಂದು ಹೇಳಿದ್ನಲ್ಲ, ಗುಪ್ತಚರ ಇಲಾಖೆ ಕೃಷ್ಣ ಪೊಲೀಸ್ ಓಡಿ ಹೋಗ್ತಾನೆ. ಅಲ್ಲ ರೀ, ಯಾರಾದರೂ ಚರ್ಚೆ ಮಾಡಿದ್ರೆ ಅವನಿಗೂ ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಅವನ ಸುರಕ್ಷತೆ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ? ಕೆಲವೊಂದಿಷ್ಟು TV ದೊಡ್ಡ ಸ್ಯಾಟಲೈಟ್ ಚಾನಲ್ಗಳು ಓಡಿ ಹೋಗ್ತಾನಂತೆ ಏನು ರೀ ಓಡಿ ಹೋಗ್ತಾನೆ? ಅವನಿಗೆ ಹೆಂಡತಿ ಮಕ್ಕಳು ಇದ್ದಾರಂತೆ ಯಾಕೆ ಚರ್ಚೆ ಮಾಡಲಿಲ್ಲ? ಅವ್ರಿಗೆ ಪ್ರೊಟೆಕ್ಷನ್ ಬೇಡವಾ? ಅಲ್ಲ ಸರ್, ಅದಕ್ಕೊಂದು ಆಮೇಲೆ ಏನವನು ಓಡಿ ಹೋಗೋನಾದ್ರೆ ಮುಂದೆನೇ ಯಾಕೆ ಬರ್ತಿದ್ದ? ಒಂದು ತಿಂಗಳಾಯ್ತಲ್ವಾ? ಎಕ್ಸಾಕ್ಟ್ಲಿ ಸರ್. ಓಡಿ ಹೋಗೋದಾದ್ರೆ ನಿನ್ನೆ ಮಾಜರಿ ಯಾಕೆ ಬರ್ತಿದ್ದ? ಅದೇ FIR ಎಂತಕ್ಕೆ ಮಾಡಿಸ್ತಿದ್ದ? ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಹಾಕಿ ಕೊಡ್ತಿದ್ದ ಓಡಿ ಹೋಗೋನೇ ಆಗಿದ್ರೆ. ಗುಪ್ತಚರ ಇಲಾಖೆ ಮಾಹಿತಿ ಬಂದಿದೆ ಅಂತೆ. ಅದೇ ಇವನೇ ಕೃಷ್ಣ ಪೊಲೀಸ್ ಲೆಫ್ಟ್ ಹ್ಯಾಂಡ್ ಪೊಲೀಸರು ಬಹಳವಾಗಿ
ಬೇರೆ ಬಿಟ್ಟಂಥವ್ರು ಅವರೇ ಇನ್ನೂ ಒಂದು 3-4 ಜನ ಇದ್ದಾರೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊಂಡಿದ್ದು ಪೊಲೀಸ್ ಹಿರಿಯ ವರಿಷ್ಠರಿಗೆ, ದಯವಿಟ್ಟು ಇಂಥ ಥರ್ಡ್ ಕ್ಲಾಸ್ ಇವ್ರನ್ನ ಮಾತು ಕೇಳಬೇಡಿ ಅಂತ. ಅಲ್ಲಿ ನೋಡಿ ಈಗ ಚರ್ಚೆ ಮಾಡ್ತಾರಲ್ಲ ಆ ಗುಪ್ತಚರ ಅನ್ನೋದಕ್ಕೆ ಬ್ಲ್ಯಾಕ್ ಡಾಟ್ ಅದು. ಬ್ಲ್ಯಾಕ್ ಡಾಟ್ ಹೌದು. ಈಗ ಇದು ಗುಪ್ತಚರ ಮಾಹಿತಿ ಅಂದ್ರೆ ನಗ್ತಾರಲ್ಲ, ಯಾವ ಗುಪ್ತಚರ ಮಾಹಿತಿ ಇಟ್ಕೊಂಡು ಬಂದಿದ್ದೀರಿ? ಅಲ್ಲ, ಅವನಿಗೆ ಹೆಂಡತಿ ಮಕ್ಕಳು ಇದ್ದಾರೆ ಅನ್ನೋದು ಗುಪ್ತಚರ ಇಲಾಖೆಯಲ್ಲಿ ಇವ್ರಿಗೆ ಗೊತ್ತಾಗಿಲ್ವಾ? ಅವ್ರಿಗೆ ರಕ್ಷಣೆ ಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ವಾ? ಆಮೇಲೆ ಫ್ಯಾಮಿಲಿ ಸೆಕ್ಯೂರಿಟಿ ಏನು, ಅವನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಹೇಳಿದರೆ ನೋಡಿ, ಇಷ್ಟು ವರ್ಷ ಆದ ಮೇಲೆ ಆಮೇಲೆ ಏನು ಸಫಾಯಿ ಕರ್ಮಚಾರಿ, ಇಡೀ ಸಮಾಜ ಸಫಾಯಿ ಕರ್ಮಚಾರಿ ಅಂತ ಹೇಳಿದರೆ ಕೀಳಾಗಿ ನೋಡ್ತಾರೆ. ಕೀಳಾಗಿ ನೋಡಬಾರ್ದು. ಆ್ಯಕ್ಚುಲಿ ಇವತ್ತು ಅವನು ಮುಂದೆ ಬಂದಿದ್ದಂತಹ ನೋಡಿದರೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಒಬ್ಬ ಶ್ರೇಷ್ಠ ವ್ಯಕ್ತಿ ಅವನು. ಅವು ಸಫಾಯಿ ಕರ್ಮಚಾರಿ, ನಮ್ಮ ಸಮಾಜ ಹಾಗೆ ಬಂದುಬಿಟ್ಟಿದೆ. ಈ ಅಸ್ಪೃಶ್ಯತೆ ಅಂತ ನೋಡೋದು, ಅದರಿಂದ ನೋಡಿ ಬಾಬಾ ಸಾಹೇಬ್ರದ್ದು ಮಹಾರ್ ರೆಜಿಮೆಂಟ್ ಅಂತ ಒಂದು ಮಾಡಿದ, ಬ್ರಿಟಿಷ್ ಇದರಲ್ಲಿ ಮಹಾರ್ ರೆಜಿಮೆಂಟ್ ಅಂತ ಆಗಿತ್ತು. ಮಹಾರ್ ಅಂತ ಹೇಳಿದರೆ ಯಾರನ್ನ ನಾವು ಇಡೀ ಸಮಾಜ ಅಸ್ಪೃಶ್ಯರಂತೆ ನೋಡಿತ್ತೋ, ಹೌದಾ, ಅವರು ನಿಜವಾಗಿಯೂ ಅಸ್ಪೃಶ್ಯರಲ್ಲ, ಅವರಲ್ಲಿನೂ ಕೂಡ ಕ್ಷಾತ್ರ ತೇಜಸ್ಸು ಇದೆ ಅಂತ ತೋರಿಸ್ಕೊಟ್ಟಂತಹ ಒಂದು ರೆಜಿಮೆಂಟ್ ಅದು. ಅಂದರೆ ಆ ಒಂದು ವ್ಯಕ್ತಿ ಈ ಮುಂದೆ ಬಂದಿದ್ದಾನೆ ಅಂತ ಹೇಳಿದರೆ ಅಪ್ರಿಷಿಯೇಟ್ ಮಾಡಬೇಕು ಅವನ್ನ. ಆಮೇಲೆ ಅವನು ಪ್ರೊಟೆಕ್ಷನ್ಗೆ ನಿಂತ್ಕೋಬೇಕು, ಒಂದಿಷ್ಟು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಇದರಲ್ಲಿ DYSP ಬಂಟ್ವಾಳ ಎಷ್ಟು ಕಿಡಿಗೇಡಿತನವನ್ನು ಮಾಡಿದ್ರು ಅಂತ ಹೇಳಿದರೆ, ಅವನಿಗೆ ಕೊಟ್ಟಂತಹ ಪೊಲೀಸ್ ಪ್ರೊಟೆಕ್ಷನ್ನ ವಾಪಸ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ಎಕ್ಸಿಕ್ಯೂಷನ್ ಮಾಡಕ್ಕೆ ನೋಡಲಿಲ್ಲ. ಇದ್ರ ಬಗ್ಗೆ ನೋಡಿದ್ರಲ್ಲ, ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಆ ಪ್ರೊಟೆಕ್ಷನ್ ಅನ್ನು ಕಿತ್ಕೊಳ್ಳೋದಕ್ಕೆ. ಅಲ್ಲ ಅದೇಂತಕ್ಕೆ ಸರ್? ಅಲ್ಲ ಏನೇ ಒಂದು ಹೇಳ್ಬೇಕಾದ್ರೆ ಏನದು ಲೆಟರ್ಸ್ ಅಲ್ಲಿ ಏನಂತ ಡೈರೆಕ್ಟ್ ಆಗಿ ಬಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡಬಹುದು, ಅದೇನು ಲೆಟರಲ್ಲಿ ಕಳಿಸೋದೆಲ್ಲಾನು? ಅದೇ ಆ DSP ಬಂಟ್ವಾಳ ಅವರು ಒಂದಿಷ್ಟು ಕುಂಟ ನೆಪ ಪಿಳ್ಳೆ ನೆಪ ಹುಡ್ಕೊಂಡು ಹೋದ್ರು. ನನ್ನ ಮೇಲೇನು FIR ಆಗಿದೆ, ಮಾಡಿದ್ದಾರೆ. ನನ್ನ ಮೇಲೇನು ನಿನ್ನ ಮೇಲೇನು ಮಾಡಿದರು. ಈಗ ಆನೆನ ಹಿಡೀರಪ್ಪ ಅಂತ ಹೇಳಿದರೆ ಆನೆ ಲದ್ದಿ ನೋಡ್ಕೊಂಡು ಹೋದ್ರೆ ಇವರು. ಆನೆ ಲದ್ದಿ ಯಾವಾಗ ಹಾಕ್ತು, ಎಷ್ಟು kg ಇತ್ತು, ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಡೀರಪ್ಪ ಆನೇನು ಅಂತ ಹೇಳಿದರೆ ಈ ವಿಟ್ನೆಸ್ ಪ್ರೊಟೆಕ್ಷನ್ನು ಯಾರು ಲೀಕ್ ಮಾಡಿದ್ದವರೇ ಮಾಡಿರ್ತಾರೆ. ಇನ್ಯಾರು ಮಾಡ್ತಾರೆ ಸಾಧ್ಯ? ಯೂಟ್ಯೂಬ್ ಚಾನಲಲ್ಲಿ ಅವರೇ ಹೇಳ್ತಾರೆ, ಅವರೊಬ್ರು ಅಡ್ವೊಕೇಟ್ ಆಗಿ ಹೇಳ್ತಾರೆ, ಪೊಲೀಸ್ನವರೇ ನನಗೆ ಮಾಹಿತಿಯನ್ನು ಕೊಟ್ಟಿರೋದು, ಮತ್ತೆ ಪೊಲೀಸ್ನವ್ರ ಹೆಸರನ್ನು ಸಹ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅವರೇ ಲೀಕ್ ಮಾಡಿ ಆಮೇಲೆ ನಮ್ಮ ಮೇಲೆಲ್ಲ FIR ಮಾಡಿ ಆಮೇಲೆ ನನ್ನ ಬಗ್ಗೆ ಕೇಳ್ತಾರಂತೆ. ಏನು ಗಿರೀಶ್ ಮಟ್ಟಣ್ಣವ್ರು ಗೊತ್ತಾ ನಿನಗೆ? ನೋಡಿದ್ಯಾ? ಇನ್ಸ್ಟಾಗ್ರಾಮ್ ನೋಡಿದ್ಯಾ? ಅದೇನು ಅನ್ನೋದು ಅದು ಮುಂದೆ ಗೊತ್ತಾಗೇ ಆಗುತ್ತೆ. ಅದನ್ನು ಈಗ ಯಾಕೆ ಎಕ್ಸಿಕ್ಯೂಷನ್ ಮಾಡಿ ಅಂತ ಹೇಳಿದರೆ ಇವನ್ನೆಲ್ಲ ಏನು ಮಾಡ್ತಾ ಇದ್ದಾರೆ? ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ಕೂಡ ಹೇಳ್ತಾರೆ. ಅದರದ್ದೆಲ್ಲ ಕೊಟ್ಟಿದ್ದೀವಿ. ಈಗ ಸತ್ತಿದ್ದಾರೆ ಯಾರು ಸರ್? ಅವರು ಕಂಪ್ಲೇಂಟ್ ಕೊಡೋಕೆ ಯಾಕೆ ಬರಲಿಲ್ಲ ಅನ್ನುವಂಥ ವಿಚಾರ, ಯಾರೆಲ್ಲ ಸತ್ತಿದ್ದಾರೆ? ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಅಜಯ್. ವೆರಿ ವ್ಯಾಲಿಡ್ ಕ್ವಶನ್. ಮತ್ತು ನಿನ್ನೆ ನಮ್ಮ ಧನಂಜಯ್ ಸರ್ ಕೂಡ ಆ ನ್ಯೂಸ್ ಮಿನಿಟ್ ಆ ಮೇಡಮ್ ಜೊತೆಗೆ ಮಾತಾಡ್ಬೇಕಾದ್ರೆ ಈ ಪ್ರಶ್ನೆ ಬಂದಿದೆ. ನ್ಯೂಸ್ ಮಿನಿಟ್ ಜೊತೆಗೆ ಆ ಮೇಡಮ್ ಜೊತೆಗೆ ಮಾತಾಡ್ಬೇಕಾದ್ರೆ ಧನಂಜಯ್ ಸರ್ಗೂ ಆ ಪ್ರಶ್ನೆಯನ್ನು ಕೇಳಿದರು. ಇಷ್ಟು ಜನ ಇದ್ದಾರೆ, ಅವ್ರು ಎಲ್ಲಿ ಹೋದರು? ಹೌದು, ಇಷ್ಟು ಜನ ಸತ್ತಿದ್ದಾರೆ ಅಂದರೆ ಲೆಟಸ್ ಸೇ 100 ಅಂತಾರಲ್ಲ, ಲೆಟಸ್ ಸೇ 100 or 50 or 10. ಆ ಜನಗಳು ಎಲ್ಲಿ ಹೋದರು? ಅವರ ಸಂಬಂಧಿಕರು ಎಲ್ಲಿ ಹೋದರು? ಯಾಕೆ ಬರಲಿಲ್ಲ ಅನ್ನೋದು ವೆರಿ ವ್ಯಾಲಿಡ್ ಕ್ವಶನ್ ಅದು. ನೋಡಿ, ಈಗ ಒಂದು 6 ತಿಂಗಳ ಹಿಂದೆ ಒಂದು ಕರೆ ಬಂತು ಬ್ಯಾಡಗಿಯಿಂದ. ಬ್ಯಾಡಗಿಯಲ್ಲಿ, ಬ್ಯಾಡಗಿ ಅಂದರೆ ನಮ್ಮದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು. ಅಲ್ಲಿ ಒಂದು ಪ್ರತಿಷ್ಠಿತ ರಾಜಕೀಯ ಕುಟುಂಬ, ಪಾಟೀಲ್ ಅಂಥೇಳಿ ರಾಜಕೀಯ ಕುಟುಂಬ, ಅವರು ಇಲೆಕ್ಷನ್ಗೂ ಕೂಡ ಕಂಟೆಸ್ಟ್ ಮಾಡಿದರು. ಕಾಂಗ್ರೆಸ್ಸಿನ ಮುಖಂಡರು ಅವರು, ವೆರಿ ವೆಲ್ ನೋನ್ ನೇಮ್ ಬ್ಯಾಡಗಿಯಲ್ಲಿ. ಅವರ ಪರಿವಾರದ, ಅವರ ಕುಟುಂಬದ ಗಂಡ ಹೆಂಡತಿ ಕಪಲ್ಸ್ ಇಲ್ಲಿ ಬಂದಿದ್ದರು. ಇಲ್ಲಿ ಬಂದು ಅವರು ಸತ್ತಿದ್ದಾರೆ. ಅವ್ರ ಡೆಡ್ ಬಾಡಿ ಬಿದ್ದಿದೆ. ಎಲ್ರಿಗೂ ಏನಂತ ಹೇಳಿದರೆ ಧರ್ಮಸ್ಥಳಕ್ಕೆ ಹೋಗಿ ಸುಸೈಡ್ ಮಾಡಿಕೊಂಡ್ರು ಅಂಥೇಳಿ. ಅಲ್ಲಿ ಹೆಣ ಬಿದ್ದಿದ್ದು ನಿಜ. ಆದರೆ ಡೆಡ್ ಬಾಡಿ ಸಿಕ್ಕಿದ್ದು ಅಜಯ್ 15 ದಿನ ಆದ ಮೇಲೆ ಸೂರತ್ಕಲ್ನಲ್ಲಿ. ಅಲ್ಲಿಂದ ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ. 15 ದಿನದವರೆಗೆ ಫ್ರೀಝರ್ನಲ್ಲಿ ಇಟ್ಟು ಇದನ್ನು ಮಾಡಿದ್ದಾರೆ. ಯಾಕಂದರೆ ಇಲೆಕ್ಷನ್ ಟೈಮ್ ಇತ್ತು ಅವಾಗ. 15 ದಿನ ಆದ ಮೇಲೆ ಗಂಡ ಹೆಂಡತಿ ಶವಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆ ನಂತರ ಅವರು ಕಂಪ್ಲೇಂಟ್ ಕೂಡ ಕೊಡಲಿಲ್ಲ. ನನಗೆ ಫೋಟೋ ಎಲ್ಲ ಕಳಿಸಿದ್ದಾರೆ. ಫೋಟೋ ಎಲ್ಲ ಇದೆ. ಇವ್ರು ಹೇಳ್ತಾರಲ್ಲ ಫೋಟೋ ಇಲ್ಲ, ಹಾಗಿಲ್ಲ ಅಂತೇಳಿ ಫೋಟೋ ಕೂಡ ನಮಗೆ ಕಳಿಸಿದ್ದಾರೆ. ಆದರೆ ಯಾಕೆ ದೂರು ಕೊಡಲಿಲ್ಲ ಅಂತ ಹೇಳಿದರೆ, ಅದೊಂದು ಪ್ರತಿಷ್ಠಿತ ಕುಟುಂಬ.
ಪ್ರತಿಷ್ಠಿತ ಕುಟುಂಬ, ಇನ್ನೇನೋ ಎನ್ಕ್ವೈರಿ ಆಗೋದು ಬೇಡ ಅಂಥೇಳಿ ಸುಮ್ಮನಾದರು. ಆನಂತರ ಒಂದು ತಿಳ್ಕೊಬೇಕು ನಾವೆಲ್ಲರೂ ಕೂಡ, ಎಲ್ಲರೂ ಕೂಡ ಸೌಜನ್ಯ ತಾಯಿ ಥರ ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ. ಅತ್ಯಾಚಾರ ಅಥವಾ ಇನ್ನೇನೋ ಆಗಿದೆ ಅಂದರೆ ಯಾಕಪ್ಪ, ಮನೆಯಲ್ಲಿ ಬೇರೆ ಬೇರೆ, ಆಮೇಲೆ ನ್ಯಾಚುರಲ್ ಕೂಡ, ಅದು ಸ್ವಾಭಾವಿಕನೂ ಕೂಡ. ಅವ್ರ ಮನೆಯಲ್ಲಿನೂ ಹೆಣ್ಮಕ್ಳು ಇರ್ತಾರೆ, ಮದುವೆ ಆಗೋರು ಇರ್ತಾರೆ. ಯಾಕೆ ನಮ್ಮ ಪರಿವಾರಕ್ಕೆ ಇದೊಂದು ಸ್ಟಿಗ್ಮಟೈಸ್ ಮಾಡ್ತಾರೆ, ಕಪ್ಪು ಚಿಕ್ಕೆ ಬರ್ತದೆ ಅಂತೇಳಿ ಮುಂದೆ ಬರೋದಕ್ಕೆ ಹೋಗೋದಿಲ್ಲ. ಸತ್ತವ್ರು ಸತ್ಬಿಟ್ಟಿದ್ದಾರೆ, ಇವರಾದರೂ ಇರಲಿ ಅಂಥೇಳಿ. ಆದರೆ ನನಗೆ ನಂಬಿಕೆ ಇದೆ, ಇನ್ನೂ ಅನೇಕ ಜನ ರೆಡಿ ಇದ್ದಾರೆ. ಆದರೆ ಪ್ರೊವೈಡೆಡ್ ಎಕ್ಸುಮೇಷನ್ ಆಗಬೇಕು. ಇವ್ರ ಮೇಲೆ, ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವ್ರ ಮೇಲೆ FIR ಆಗಬೇಕು, ಒಳಗಡೆ ಹೋಗಬೇಕು. ಇದೇ ಪ್ರಶ್ನೆ ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ವಿಷಯದಲ್ಲೂ ಕೂಡ ಈ ಪ್ರಶ್ನೆಗಳು ಬರ್ತಾ ಇದ್ದು. ಮೊದಲು ಬರೀ ಒಂದೇ ಒಂದು ಕೇಸ್ ರಿಜಿಸ್ಟರ್ ಆಯಿತು, ಅದಾದ ಮೇಲೆ 59 FIRಗಳು ಆಯಿತು. 59 ಜನ ಮುಂದೆ ಬಂದರು. 59 ಜನ ಕೊಲೆಯಾದಂತಹ ಮೃತರ ವಿಕ್ಟಿಮ್ ಪೇರೆಂಟ್ಸು, ಸಂಬಂಧಿಕರು ಮುಂದೆ ಬಂದು ಕೇಸ್ ರಿಜಿಸ್ಟರ್ ಮಾಡಿದರು. ಬಟ್ ಇವರ ಮೇಲೆ ಒಂದು FIR ಆಗಬೇಕು. ಇವರು ಒಳಗಡೆ ಹೋದರೆ 100 ಜನ ಬರ್ತಾರೆ. ಅಜಯ್, ಈಗ ಬರ್ಬೋದಾಗಿತ್ತಲ್ಲ ಸರ್? ಈಗ ಅಲ್ಲ ರೀ, ಈಗ ಏನಂತ ಹೇಳಿದ್ರೆ ಇಟ್ ಈಸ್ ಸ್ಟಿಲ್ ಇನ್ ದ ಪ್ರಿಲಿಮಿನರಿ ಪೊಸಿಷನ್ ಸಮೀರ್ ಅಲ್ವಾ? ನಿಮ್ಗೇನಿಸ್ತದೆ ಈಗಲೇ? ಧೈರ್ಯ ಇಲ್ಲ. ಹಾಂ, ಇದು ಕಂಪ್ಲೀಟ್ ಆಗುತ್ತೋ ಇಲ್ವಾ ಅಂತೇಳಿ ಧೈರ್ಯ ಇಲ್ಲ. ಒಂದು ವೇಳೆ ಕೊಡೋಕೆ ಬಂದ್ರೆ ನಂತರ ಅಲ್ಲಿ SIT ರಚನೆ ಆಗದೆ ಊತಾಕಿರೋದನ್ನು ತೆಗೆದೇ ಇದ್ರೆ ಕೂಡ ಇವರ ಫ್ಯಾಮಿಲಿಗೆ ಥ್ರೆಟ್ ಬಂದ್ರೆ ಸಮೀರ್, ಇವತ್ತಿಗೂ ಅಲ್ಲ, ನೀವು ಕೇಳಿದ್ದು ವೆರಿ ಪ್ರಾಪರ್ ಕ್ವಶನ್. ಅಲ್ಲ, ಈಗ ಆಲ್ರೆಡಿ ಬಂದಿದೆ ಅಲ್ಲ ಎಲ್ಲ ಕಡೆ, ಲೈಕ್ ಈ ಥರ ಆಗಿದೆ ಅಂತ. ಅಟ್ಲೀಸ್ಟ್ ಅಲ್ಲಿ ಮಿಸ್ ಆಗಿರೋರು, ಅಲ್ಲಿಗೆ ಬಂದು ಮಿಸ್ಸಿಂಗ್ ಆಗಿರೋರು ಫ್ಯಾಮಿಲಿ ಅವ್ರು ಬರ್ಬೋದಾಗಿತ್ತಲ್ಲ. ಹಾಂ, ಮಿಸ್ಸಿಂಗದ್ದು ನೋಡಿ, ನಾವು ಮಿಸ್ಸಿಂಗ್ ರಿಜಿಸ್ಟರ್ ನಾವು ತೆಗ್ಸಿದ್ದೀವಿ, ಆಲ್ ಓವರ್ ಕರ್ನಾಟಕ ತೆಗ್ಸಿದ್ದೀವಿ, ಎಸ್ಪೆಷಲಿ ಧರ್ಮಸ್ಥಳದಲ್ಲೇ ತೆಗ್ಸಿದ್ದೀವಿ. ಅದರಲ್ಲಿ ಮತ್ತೆ ನಾವು ಸೆಗ್ರಿಗೇಟ್ ಮಾಡಿನೂ ಕೂಡ ಪ್ರಶ್ನೆ ಕೇಳಿದ್ದೀವಿ. ಮಿಸ್ಸಿಂಗ್ನಲ್ಲಿ ಟ್ರೇಸ್ಡ್ ಆ್ಯಂಡ್ ಅನ್ಟ್ರೇಸ್ಡ್, ಅಲ್ಲಿ ಯಾವುದು ಟ್ರೇಸ್ಡ್ ಅಂತ ಆಗಿದೆ ಅವ್ರ ಕೂಡ ಮಾತಾಡ್ತಿದ್ದೆ. ಕೆಲವೊಂದಿಷ್ಟು ಇಲ್ಲ ಸರ್ ಬಂದಿಲ್ಲ ಅಂತ ಹೇಳಿದ್ದಾರೆ, ಇನ್ನು ಕೆಲವೊಂದಿಷ್ಟು ಸರ್ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ ಕಳಿಸಿದ್ದಾರೆ. ನಾವು ನಮ್ಮದು ಜಯಂತ್ ಅವರು ಟೀಮ್ ಎಲ್ಲ ಹೋಗಿ ಬಂದಿದ್ದಾರೆ. ಸರ್ ದಯವಿಟ್ಟು ಆ ವಿಷಯದ ಬಗ್ಗೆ ಈಗ ಮಾತಾಡೋದು ಬೇಡ. ಆಮೇಲೆ ನಾವು ಬಲವಂತ ಮಾಡೋಕ್ಕಾಗಲ್ಲ. ಆ್ಯಸ್ ಅ ಆ್ಯಕ್ಟಿವಿಸ್ಟ್ ಆಗಿ ನಾವು ಯಾರಿಗೂ ಕೂಡ ಬಲವಂತ ಮಾಡೋಕ್ಕಾಗಲ್ಲ. ಬಟ್ ಒನ್ಸ್ ಏನಾದರೂ ಅವ್ರ ಮೇಲೆ ಪ್ರಕರಣ ದಾಖಲಾಗಿ, ಹೆಸರಿನ ಸಮೇತ ಪ್ರಕರಣ ದಾಖಲಾಗಿ ಸಮೀರ್, ಆದರೆ ಒಂದು ಜನರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಈಗ ಕಾನೂನಿನ ಬಗ್ಗೆ ಜನರಿಗೆ ವಿಶ್ವಾಸನೇ ಇಲ್ಲ. ಈಗ ಆಯ್ತಪ್ಪ, ಈಗ ಬಂದರು, ಪ್ರಕರಣ ಮುಚ್ಚಿ ಹಾಕಿದ್ರು, ನಾಳೆ ಅವ್ರ ಗತಿ. ಸೊ ಆ ಒಂದು ಭಯ ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ಯಾವಾಗ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ ಕಾನೂನು ಪ್ರಕ್ರಿಯೆ ಶುರು ಆಗುತ್ತೋ ಆವಾಗ ಜನರಿಗೆ ಕಾನೂನಿನ ಮೇಲೆ ವಿಶ್ವಾಸ ಬರ್ತದೆ. ಅಲ್ಲಿವರೆಗೆ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಇನ್ನು ಒಂದು ಬಿಟ್ಟು 10 SIT ಮಾಡಲಿ, ಬರೋದಿಲ್ಲ. SIT ಆದ ತಕ್ಷಣವೇ ಏನೋ ಚೇಂಜ್ ಆಯಿತು ಅಂತಲ್ಲ, ಇಟ್ ಈಸ್ ಜಸ್ಟ್ ಒಂದು ಡೋರ್ ಓಪನ್ ಆಗಿದೆ, ನ್ಯಾಯದ ಬಾಗಿಲು ಒಂದು ಜಸ್ಟ್ ಓಪನ್ ಆಗಿದೆ. ಆದರೆ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಇದರಲ್ಲಿ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ವೆರಿ ಇಂಪಾರ್ಟೆಂಟ್. ನಾನು ಅಂದ್ಕೊಂಡಾಗೆ ನಾವು ಹೇಳ್ತಾ ಇದ್ದೀವಲ್ಲ, ಅತ್ಯಾಚಾರಿಗಳನ್ನು ಕಂಡುಹಿಡಿಬೇಕು, ಇವ್ರು ಮಾಡಬೇಕು. ಈ SITಯಿಂದ ನಮ್ಮಿಂದ ಏನಾದರೂ ತಪ್ಪು ಆಗಿದ್ದರೆ ದೇವಸ್ಥಾನದ ಹೆಸರಿಗೆ ಕಳಂಕ ತರೋದಕ್ಕೆ ನಾವು ಏನಾದರೂ, ಇವ್ರು ಹೇಳ್ತಾರಲ್ಲ, ಅರಬ್ ಇಂಥ ದುಡ್ಡು ಬಂತು, ಕ್ರಿಶ್ಚಿಯನ್ ಮಿಷನರಿ ಇಂಥ ದುಡ್ಡು ಬಂತು, ಫಾರಿನ್ ಫಂಡ್ ಬಂತು, ದಯವಿಟ್ಟು ಅದನ್ನು ತನಿಖೆ ಮಾಡಿ, ನಮ್ಮನ್ನು ತನಿಖೆಗೆ ಒಳಪಡಿಸಿ. ನಮ್ಮ ಅಕೌಂಟ್ಸಲ್ಲಿ ಯಾವುದಾದ್ರು ಅನ್ಅಥರೈಸ್ಡ್ ಪ್ರತಿಯೊಂದನ್ನು ಕೂಡ ಮಾಡಿ. ಯಾಕಂತ ಹೇಳಿದ್ರೆ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತಾರೆ ನಮ್ಮ ಕಡೆ. ಪ್ರತಿಯೊಂದನ್ನು ತನಿಖೆ ಮಾಡಿ. ನಮ್ಮಲ್ಲಿ ಏನಾದರೂ ದೇವಸ್ಥಾನ, ನಿನ್ನೆ ಮತ್ತೆ ಯಾರು ಧನಂಜಯ್ ಸರ್ ತುಂಬ ಎಕ್ಸಲೆಂಟಾಗಿ ಸುವರ್ಣ ಚಾನಲಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ನಡೆದಂತಹ ಕೊಲೆಗಳಿಗೂ ಕೊಲೆಗಡಕರಿಗೂ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ದೇವಸ್ಥಾನ ಪವಿತ್ರ ದೇವಸ್ಥಾನ, ಪವಿತ್ರವಾಗಿಯೇ ಇದೆ, ಪವಿತ್ರವಾಗಿಯೇ ಇರುತ್ತದೆ. ಆದರೆ ಆ ದೇವಸ್ಥಾನದ ಆವರಣದಲ್ಲಿ 100 ಅತ್ಯಾಚಾರ ಕೊಲೆಗಳನ್ನು ಮಾಡಿ ದೇವಸ್ಥಾನವನ್ನು ಮಲಿನ ಮಾಡಿದಾರಲ್ಲ, ಆ ಮಲಿನತೆಯಿಂದ ದೇವಸ್ಥಾನದ ಆವರಣವನ್ನು ಶುದ್ಧೀಕರಣಗೊಳಿಸ್ಬೇಕು ಅನ್ನೋದು ನಮ್ಮ ಇಚ್ಛೆ. ದೇವಸ್ಥಾನದ ಭಕ್ತರು ನಾವು. ನಾನಿಷ್ಟೇ ಅಲ್ಲ, ನಮ್ಮ ಪೂರ್ವಜರು, ಅಜ್ಜ ಮುತ್ತಜ್ಜ, ನಮ್ಮ ಮನೆಯಲ್ಲಿ ಒಂದೊಂದು ಇದರಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಫೋಟೋ ತೋರಿಸಿದ್ನಲ್ಲ. ಹೇಳಿ, ಹೇಳ ಈಗಲೇ ಹೇಳ ಹೇಳಿ ಹೇಳಿ ಫೋಟೋ ಆಮೇಲೆ ತೋರಿಸೋಣ, ಈಗ ಹೇಳಿ. ಅದ್ರ ನೋಡಿ, ಸಮೀರ್ ಬಂದ ಕೂಡಲೇ, ಸಮೀರು ಮುಸಲ್ಮಾನ,
ಧರ್ಮ ವಿರೋಧಿ, ಹಿಂದೂ ಧರ್ಮ ವಿರೋಧಿ ಅಂತೆಲ್ಲ ಹೇಳ್ತಿದ್ದ. ಅದನ್ನು ನನ್ನ ಮೇಲೇನೂ ಕೂಡ ಇವನಕ್ಕಿಂತ ಮುಂಚೆ ನನ್ನ ಮೇಲೆ ಶುರು ಆಗಿತ್ತು. ನನಗಿಂತ ಮುಂಚೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ. ಈಗ ನಾವೇನು ಮಾಡ್ತೀವಿ ಗೊತ್ತಾ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವಾಗ ಏನೋ ಅವನಿಗೆ ಕುಂಭಾಭಿಷೇಕವನ್ನು ಇದರಲ್ಲೆಲ್ಲ ಹೊತ್ಕೊಂಡು ಬಂದು ಅವ್ರಿಗೆ ಪೂಜೆ ಮಾಡಿದ್ದೆಲ್ಲ ಇದೆ ಅಂತೆ. ಆ ಫೋಟೋವನ್ನು ಕೂಡ ಅವಾಗ ಗೊತ್ತಿರಲಿಲ್ಲ ಅವಾಗ. ಆನಂತರ ನಾನು ಮಂಜುನಾಥ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿನೇ ಇವ್ರನ್ನ ಕರೆಸಿ, ನಾನು ನನ್ನ ಹೆಂಡತಿ ನಾನು ಅಂತಿಗೆ ಕಾಲು ಬೀಳ ಅಂತೇಳಿ ಮದುವೆಗೆ ದಿನ ಕಾಲು ಬಿಳಿ ಕಡೆ, ಆಮೇಲೆ ಅಷ್ಟಕ್ಕಲ್ಲ ಏನು ಫೋಟೋಗ್ರಾಫರ್ ಇದ್ದ, ಫೋಟೋ ಹೊಡೀರಿ ಕರೆಕ್ಟ್ ಅದು ಕರೆಕ್ಟ್ ಫೋಟೋ ಬರಬೇಕು ಅಂತೇಳಿ ಹಿಂಗೆ ನಿಂದ್ರಿಸಿದ್ ನಾನು ನನ್ನ ಹೆಂಡತಿಗೂ ಕರೆಕ್ಟಾಗಿ ತೆಗಿಬೇಕು ಫೋಟೋ ಅಂಥೇಳಿ ಫೋಟೋ ತೆಗಿಸಿದ್ದೀನಿ. ಅಂದರೆ ಅಷ್ಟೊಂದು ವಿಶ್ವಾಸ ಇದ್ದವ್ರು ನಾವು. ಸಮೀರ್ದು ಕೂಡ ನೋಡಿ, ವೆರಿ ಇಂಟ್ರೆಸ್ಟಿಂಗ್. ಸಮೀರು ಒಂದೆರಡು ವರ್ಷದ ಹಿಂದೆ ಈ ವಿಡಿಯೋ ಮಾಡೋಕ್ಕಿಂತ ಒಂದು ವರ್ಷ, ಒಂದು 3 years ಬ್ಯಾಕ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿನೇ ಫೋಟೋ ತೆಗೆಸ್ಕೊಂಡು ಬಂದಿದ್ದಾನೆ ಸ್ನೇಹಿತರ ಜೊತೆಗೆ. ಪಂಚೆ ಶರ್ಟ್ ಹಾಕ್ಕೊಂಡು ಇವ್ರ ಜೊತೆಗಿದ್ದಂಥ ಎಲ್ಲ ಸ್ನೇಹಿತರು ಕೂಡ ಮುಡಿ ತೆಗೆಸ್ಕೊಂಡು, ಇವನು ಕೂಡ ಪಂಚೆ ಎಲ್ಲ ಕಟ್ಕೊಂಡು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾನೆ. ಆ ಫೋಟೋನು ಇದೆ ಸಮೀರ್ ಹತ್ರ. ನಾನು ಬೇಕಿದ್ರೆ ಲಾಸ್ಟ್ ಟೈಮ್ ಯಾವಾಗ ಇವರು ಹಿಂದೂ ಮುಸ್ಲಿಂ ಅಂತೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಬೇಕಿದ್ರೆ ಆ ಟೈಮಲ್ಲೇ ಆ ಫೋಟೋನ ಪಬ್ಲಿಕ್ ಮಾಡ್ಬೋದಾಗಿತ್ತು. ನೋಡ್ಕೊಳ್ರಪ್ಪ, ನನಗೆ ದೇವಸ್ಥಾನದ ಮೇಲೆ ಯಾವುದೇ ರೀತಿ ಏನೂ ಇಲ್ಲ, ನಾನು ಮಂಜುನಾಥ್ ಅವ್ರ ಭಕ್ತಾನೆ, ಈ ಹಿಂದೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡ್ಕೊಳ್ಳಿ ಅಂತ ನಾನು ಪಬ್ಲಿಷ್ ಮಾಡ್ಬೋದಾಗಿತ್ತು. ಬಟ್ ನನಗೇನಾದ್ರೂ ಗೊತ್ತಾಗ್ಬೇಕಲ್ಲ, ಯಾರು ನಮ್ಮ ಪರವಾಗಿದ್ದಾರೆ, ಯಾರು ವಿರೋಧ ಇದ್ದಾರೆ ಗೊತ್ತಾಗ್ಬೇಕಲ್ಲ, ಎಲ್ಲರೂ ಮುಖವಾಡಗಳು. ಹಂಗಾಗಿ ನಾನು ಸುಮ್ಮನೆ ಇಟ್ಟೆ, ಇದೇ ಫೋಟೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲ, ಎಲ್ಲರೂ ಸೇರೆ ಮಾಡೋಣ ಅದನ್ನ, ನಂದು ಮಹೇಶ್ ಶೆಟ್ರದು ನಿಮ್ದು. ಅಂದ್ರೆ ಇಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮೇನ್ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕಾಂತಾರ ಸಿನಿಮಾ ಬಂದಾಗ ಇವರು ಮೊದಲೇ ಬಾರಿಗೆ ಸಿನಿಮಾ 7 ವರ್ಷದ ನಂತರ ಮೊದಲ ಬಾರಿಗೆ ಸಿನಿಮಾ ನೋಡೋಕೆ ಹೋಗೋದು ಬಿಗ್ ಸಿನಿಮಾದಲ್ಲಿ ಮಂಗಳೂರಲ್ಲಿ. ಆಗ ನಾನು ವಿಡಿಯೋ ಮಾಡಿದ್ದೀನಿ, ಮತ್ತೆ ಕಾಂತಾರದ ಆಕ್ಟರ್ಸ್ ಗಳಿಗೆಲ್ಲ ಕೇಳಿದ್ದೀನಿ, ಇವರು ಬಂದಿದ್ದಾರೆ, ಎಷ್ಟು ಖುಷಿ ಇದೆ ನಿಮ್ಗೆ, ನಮಗೂ ಕೂಡ ಖುಷಿ ಇದೆ ಅಂತ ಹೇಳಿ. ಅದು ಈಗಲೂ ಕೂಡ ವಿಡಿಯೋ ಇದೆ, ನೋಡ್ಬೋದು. ಇವರ ಮೇಲೆ ದ್ವೇಷ ಇದ್ರೆ ಮಾಡ್ತಾ ಇದ್ದೀನಿ. ಇಲ್ಲ, ಇಲ್ಲಿ ನೋಡಿ, ನಮಗೂ ಎಲ್ಲರಿಗೂ ನನಗೆ ಈ ಒಂದೊಂದಾಗಿ ಕೇಸ್ ಸ್ಟಡಿ ನೋಡಿಬಿಟ್ರೆ ಆವಾಗ ನಮಗೆ ಗೊತ್ತಾಯಿತು, ಇದು ಇಲ್ಲಿ ನಡೆದಿದ್ದು ನಿಜ, ಹತ್ಯಾಕಾಂಡ ನಡೆದಿದ್ದು ನಿಜ. ಸೌಜನ್ಯ ಕೇಸ್ ಈಸ್ ಎ ಟಿಪ್ ಆಫ್ ಎನ್ ಐಸ್ಬರ್ಗ್. ಆನಂತರ ಈಗ ಶುರು ಆಯ್ತಲ್ಲ, ಸಂಪೂರ್ಣ ಸಹಕಾರ ಕೊಡ್ತೀವಿ ಸರ್ ನಾವು SIT ಅವರಿಗೆ. ಅವರು ಪಾರದರ್ಶಕವಾಗಿ ಎಲ್ಲರನ್ನೂ ತನಿಖೆ ಮಾಡಲಿ, ಎಲ್ಲವನ್ನೂ ತನಿಖೆ ಮಾಡಲಿ. ಯಾವ ಜಾಗೆಯಲ್ಲಿ ಸೌಜನ್ಯಳ ಡೆಡ್ ಬಾಡಿ ಬಿದ್ದಿತ್ತೋ ಅದೇ ಜಾಗದಲ್ಲಿ ಕನಿಷ್ಠ 5-6 ಹೆಣ್ಣು ಮಕ್ಕಳ ಹೆಣಗಳು ಅದೇ ಜಾಗದಲ್ಲಿನೇ ಬಿದ್ದಿದೆ, ಅದೇ ಜಾಗದಲ್ಲಿನೇ ಹೂತಾಕಿದ್ದಾರೆ. ಅಂದರೆ ಮಣ್ಣ ಸಂಕ ಏನಿದೆ, ಸೌಜನ್ಯ ಡೆಡ್ ಬಾಡಿ ಬಿದ್ದಿದ್ದು, ಅದು ಒಂದು ಡೆಡ್ ಬಾಡಿ ಎಸೆಯುವಂತಹ ಡಸ್ಟ್ಬಿನ್ ಥರ ಮಾಡ್ತಾ ಇದ್ರು ಅದನ್ನು. ಎಕ್ಸಾಕ್ಟ್ಲಿ, ಬ್ರಿಡ್ಜ್ ಇಂದ್ರ ಆ ಕಡೆ ಅನೇಕ ಹೆಣಗಳನ್ನು ಹೂತಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದು ಇವ್ರು ಹೇಳ್ತಾರಲ್ಲ, ಏನೋ ಯಾರವರು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಬಂದು ಪ್ಲಾಸ್ಟಿಕ್ ಮುಕ್ತ ಧರ್ಮಸ್ಥಳ ಮಾಡಿದ್ದಾರೆ, ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಹೋದರು. ಪ್ಲಾಸ್ಟಿಕ್ ಥರಾನೇ ಹೆಣಗಳನ್ನು ಬಿಸಾಕಿದಾರಲ್ಲಿ. ಏನು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀರಿ ನೀವು? ಹೆಣಗಳು ಮುಕ್ತ ಧರ್ಮಸ್ಥಳನ ಮಾಡುವಂಥ ಅವಕಾಶ ಈಗ ಬಂದಿದೆ. ಅಲ್ಲ, ಮೊನ್ನೆ ನಿಮ್ದೊಂದು ಲೈವ್ ನೋಡ್ತಾ ಇದ್ದೆ ನಾನು ಇದ್ದಾಗ, ಅದ್ರಲ್ಲಿ ಹೇಳ್ತಾ ಇದ್ರಿ ಲೈಕ್ ಒಂದ್ಸತಿ ಹಿಂಗೆ ಹುಡ್ಕೊಂಡು ಹೋಗಿದ್ರು ಕಾಡಲ್ಲಿ ಹೆಣಗಳದ್ದು. 9 ಹೆಣಗಳ ಶವ ಸಿಕ್ಕಿದೆ, 9. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿ ಸರ್. ಅದರಲ್ಲಿ ಏನಂತ ಹೇಳಿದ್ರೆ, ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನೂ ಒಂದು ದೊಡ್ಡದು ಇದನ್ನು ಶುರುವಾಗಿತ್ತು, ಇದ್ರ ಬಗ್ಗೆ ಚರ್ಚೆ ಶುರುವಾಗಿತ್ತು. ಏನು ಹೆಣಗಳ ಬೀಳ್ತಾ ಇಲ್ಲ, ಯಾರು ಕೇರ್ ಮಾಡೋರಿಲ್ಲ ಅಂಥೇಳಿ ಸುದ್ದಿ ಆಗಿತ್ತು. ಅದನ್ನು ಸುದ್ದಿನೂ ಸ್ಟಾಪ್ ಮಾಡಿದರು. ಆದರೂ ಕೂಡ ಒಂದಿಷ್ಟು ಅಧಿಕಾರಿಗಳು ಎಲ್ಲ ಒಂದು ಇದನ್ನು ಫಾರ್ಮೇಷನ್ ಮಾಡಿ ಹೆಣಗಳನ್ನು ಹುಡುಕಿದ್ರು. ಇಡೀ ಕಾಡು ಹುಡುಕಿದಾಗ 9 ಡೆಡ್ ಬಾಡಿ ಸಿಕ್ಕಿದೆ ಅಜಯ್. ಹೂತಿದ್ದಲ್ಲ, ಮೇಲ್ಗಡೆನೆ. ತನಿಖೆ ಆಗಲೇ ಇಲ್ಲ, ಹಂಗೆ ಮುಚ್ಚಿ ಸಾಕ್ಬಿಟ್ರದ್ದು. ಸೀರೆ ಬೇಡ, ಯಾವ ರಿಪೋರ್ಟ್ ಇಲ್ಲ, ಸುಮ್ಮನೆ ಸಿಕ್ಕರು ಹಂಗೆ ಕ್ಲೋಸ್. ಯಾವ ಉಡಿಯಾರು ಇಲ್ಲ, ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಅದನ್ನು. 9 ಹೆಣಗಳು ಮೇಲ್ಗಡೆನೆ ಕಾಡಿನ ಒಳಗಡೆ ಬೇರೆ ಬೇರೆ ಹಂತದಲ್ಲಿ ಕೊಳೆತಂತಹ ಪರಿಸ್ಥಿತಿಗಳು ಇತ್ತು. ಆನಂತರ ಇವ್ರು ಏನು ಮಾಡ್ತಾರೆ, ಮೇಲ್ಗಡೆನೆ ಅದು ಕಾಣೋ ಹಾಗೇನೆ ಅಂದರೆ ಕಟ್ಟಿರ್ತಾರೆ. ನೋಡಿ ಪದ್ಮಲತಾ ಕೇಸ್ ನೋಡಿದವ್ರಿಗೆ ಗೊತ್ತಿದೆ, ಅವಳ ಬಾಡಿನೂ ಕೂಡ ಕಟ್ಟಿದ್ರು, ಸೌಜನ್ಯ ಕೈನೂ ಕೂಡ ಕಟ್ಟಿದ್ರು. ಯಾಕೆ ಕಟ್ತಾರಂತ ಹೇಳಿದರೆ,
ಕಾಡು ಪ್ರಾಣಿಗಳು ಒಂದೆರಡು ದಿನ ಆದಮೇಲೆ ತಿಂದು ಹೋಗಲಿ. ಆಮೇಲೆ ಇಲ್ಲಿ ಹೈನಾ ಇದೆ ಮತ್ತು ಕಾಡು ಹಂದಿಗಳಿದೆ. ಆಮೇಲೆ ಉಡ ಇದೆ. ಉಡ ಅಂತ ಹೇಳಿದ್ರೆ ನಾವು ಉಡ ಅಂತೀವಪ್ಪ, ನೀವೇನಂತೀರಿ? ಉಡ ಅಂತೀರಲ್ಲ, ದಪ್ಪ ದಪ್ಪಗೆ ಇರ್ತವೆ. ಅವುಗಳಿಗೆ ಕೊಳಿತಾ ಇರುವಂಥ ಹೆಣಗಳಂದ್ರೆ ಭಾಳ ಇದನ್ನವ್ರು ಅವಕ್ಕೆ ಇಷ್ಟ. ಅದಕ್ಕೆ ಮೇ ಬಿ ಆ ಕಾಡಲ್ಲಿ ಅಷ್ಟೊಂದು ಇದಾವೇನೋ, ಸುಮಾರಿದೆ. ಅವು ತಿಂದು ಹೋಗ್ಲಿ ಅಂತಾನೆ ಕಟ್ಟಿ ಹಾಕಿರ್ತಾರೆ. ಅವೇನೋ ಮೂಳೆ ಸಮೇತ ತಿನ್ಬಿಡ್ತವೆ. ಆ ಥರ ಸುಮಾರು ಸಿಗ್ತಾವೆ. ಚಿಕ್ಕ ಚಿಕ್ಕ ಮೂಳೆಗಳಿದಾವಲ್ಲ, ನಿಮಗೆ ರಾಶಿ ರಾಶಿ ಸಿಗುತ್ತಲ್ಲಿ, ರಾಶಿ ರಾಶಿ ಸಿಗುತ್ತೆ. ಅದು ತನಿಖೆ ಆಗಲಿ. ಈಗ ಇದು ಒಂದಿನ 2 ದಿನದಲ್ಲ, ಇಡೀ ಪೂರ್ತಿ ಅಗಿಯೋ ಕೆಲಸ ಏನಾದರೂ ಮಾಡಿದರೆ ಮಿನಿಮಮ್ ಇಟ್ ಟೇಕ್ಸ್ 1 to 2 months. ಧರ್ಮಸ್ಥರ ಶುದ್ಧೀಕರಣ ಆಗಬೇಕು. ಈಗ SIT ಎಲ್ಲಿವರೆಗೆ ಇರುತ್ತಂತೆ? ಅಲ್ಲ, ಪೂರ್ತಿ ಇದರಲ್ಲಿ ನೋಡಿ, ಒಂದು ನಾನು ಹೇಳ್ತೀನಿ SIT ಇದರಲ್ಲಿ ಇದು ಬರೀ ಇದು ಒಂದೇ ಕೊಟ್ಟಿಲ್ಲ, ತುಂಬ ಒಳ್ಳೆ ಆರ್ಡರ್, ಬ್ಯೂಟಿಫುಲ್ ಆರ್ಡರ್ ಅದು SITದು ಆದೇಶ ಮಾಡಿದಾರಲ್ಲ ನಡಾವಳಿಗಳು. ಮತ್ತು ಇದರಲ್ಲಿ ನಾಗಲಕ್ಷ್ಮಿ ಚೌಧರಿ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ, ಹೇಳಲೇಬೇಕು. ಯಾಕಂದರೆ ನಾವು ಅವಾಗವಾಗ ಅವ್ರನ್ನ ನಾವು ಟೀಕೆ ಮಾಡ್ತಿರ್ತೀವಿ. ಟೀಕೆ ಮಾಡೋದು ಎದಕ್ಕಂತ ಹೇಳಿದರೆ ವೈಯಕ್ತಿಕ ದ್ವೇಷ ನಮ್ಮ ಮೇಲೆ ಯಾರಿಗೂ ಇಲ್ಲ. ಇದರಲ್ಲಿ ಉಲ್ಲೇಖ ಅವ್ರದ್ದು ಕೂಡ ಇದೆ. ಸೊ ಯಾವಾಗ ಒಳ್ಳೆತನ ಮಾಡ್ತಾರೆ ಖಂಡಿತ ನಾವು ಗುಡ್ ಆಕ್ಟಿವಿಸ್ಟ್ ಟೀಕೆ ಮಾಡೋದೇ ಕೆಲಸ ಅದೇ ಕೆಲಸ. ಮತ್ತು ಯಾವಾಗ ಅವರಿಂತ ಒಂದು ಒಳ್ಳೆ ಇದನ್ನಾಗುತ್ತೆ ಅವಾಗ ನಾವು ಥ್ಯಾಂಕ್ಸ್ ಅಪ್ರಿಷಿಯೇಟು ಮಾಡಬೇಕು. ವೈಯಕ್ತಿಕ ದ್ವೇಷ ಎಲ್ಲಿದೆ? ಕಂಟಿನ್ಯೂಸ್ ಬೈತಾ ಇದ್ವಿ ನಾವು. ಯಾವ್ದು ಹೇಳು, ಖುಷಿ ವಿಚಾರದಲ್ಲಿ ಸಮೀರ್ ನಾನು ಹೋದಾಗ ಬೈತಾ ಇರಲಿಲ್ಲ, ಪ್ರಶ್ನೆ ಮಾಡ್ತಿದ್ವಿ. ಬಟ್ ಅವ್ರು ಹಂಗೆ ತಿಳ್ಕೊಂಡಿದ್ದಾರೆ. ಅವ್ರು ಹಂಗೆ ತಿಳ್ಕೊಂಡಾರೆ. ಬರ್ಬೇಕು ಸೌಜನ್ಯ ವಿಚಾರದಲ್ಲಿ ಈ ರೀತಿ ಆಗ್ತಾ ಇದೆ, ಹೋರಾಟ ಆಗ್ತಾ ಇದೆ, ಒಂದು ಪತ್ರ ಬರೋಕ್ಕಾಗೋದಿಲ್ಲ. ಕೇಳಿದಾಗ ಹೇಳ್ತಾರೆ ನಮ್ಮ ಹತ್ರ ಬಂದು ಪತ್ರ ಕೊಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಅವಳು ಕೇಳಿದಾಗ ಹೇಳ್ತಾರೆ ಮಕ್ಕಳಿಗೆ ಬರ್ತಂತೆ, ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸ್ವಲ್ಪ ಬಾಲಿಶ ಅನಿಸ್ತು ಅವ್ರು ಹೇಳಿದ್ದು. ಈಗ ಮಕ್ಕಳು ಹೌದು, ಸೌಜನ್ಯ ಶಿ ಕಮ್ಸ್ ಅಂಡರ್ ಮೈನಾರ್ ಇದರಲ್ಲಿ ಬರ್ತಾರೆ. ನ್ಯಾಯ ಕೇಳ್ತಾರೆ ಅವ್ರು ಯಾರು? ತಾಯಿ ತಾನೇ? ತಾಯಿ ಮೈನಾರ್ ಬರ್ತಾರಾ? ರೆಕಮೆಂಡ್ ಮಾಡಲಿ ಸರ್, ರೆಕಮೆಂಡ್ ಮಾಡಬೇಕು, ಇರಲಿ. ನೋಡಿ, ನಮ್ಮ ಕೆಲಸ ನಾವು ಎಚ್ಚರಿಕೆ ಮಾಡ್ತಾ ಇರ್ತೀವಿ. ಸಮೀರ್ ಹೇಳ್ದಂಗೆ ನಾವು ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್ ಟೀಕೆ ಮಾಡ್ತಾನೆ ಇರ್ತೀವಿ. ಅವ್ರು ಈ ಪ್ರಕರಣದಲ್ಲಿ ಮಾಡಿದ್ದು ಅವ್ರು ಬಹುಶಃ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟಾರಂತ ಅನಿಸ್ತದೆ ಈಗ. ಬೇರೆ ರೀತಿ ಇಲ್ಲ ಬೇಡ, ಅದ್ರ ಬಗ್ಗೆ ಚರ್ಚೆ ಬೇಡ. ಹೇಳ್ತೀನಿ, ಏನೋ ಆಗಕ್ಕೆ ಹೋಗಿ ಏನೋ ಆಗಿದೆ, ಬಟ್ ಸ್ಟಿಲ್ ಒಳ್ಳೇದಾಗಿದೆ. ಈಗ ಒಂದು ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ, ಪತ್ರಕರ್ತರು ಕೇಳಿದ್ರು ಇದು ಬರೀ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟೆ ಅಥವಾ ಸೌಜನ್ಯ ಪ್ರಕರಣಕ್ಕೂ ಆಗುತ್ತಾ? ಇಲ್ಲಿ ನೋಡಿ ಇದನ್ನು ಗಮನಿಸಿ, ಎಲ್ಲರೂ ಕೂಡ ಗಮನಿಸಿ ದಯವಿಟ್ಟು ಇದನ್ನು ನೋಡೋರು. ಮೇಲ್ಕಂಡ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ದಾಖಲಾಗುವ ಅಂದರೆ ಮುಂದೆ ರಿಜಿಸ್ಟರ್ ಮಾಡ್ತಾರೆ ದಾಖಲಾಗುವ ಇತರ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು DG ಮತ್ತು IGP ರವರು ಈ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ವರ್ಗಾಯಿಸುವುದು. ನೋಡಿ, ಈ ಹಿಂದೆ ದಾಖಲಾದ ಮತ್ತು ಮುಂದೆ ದಾಖಲಾಗುವ ವೆರಿ ಬ್ಯೂಟಿಫುಲ್ ಆರ್ಡರ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ. ನಿಮಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು, ಧನ್ಯವಾದಗಳು, ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು DG ಆ್ಯಂಡ್ IGP ಸಲೀಂ ಸಾಹೇಬ್ರಿಗೆ ನಾವು ವಿಶೇಷ ಧನ್ಯವಾದಗಳನ್ನು ಹೇಳಬೇಕು. ಯಾಕಂತ ಹೇಳಿದರೆ ಈ ಸೌಜನ್ಯ ಪ್ರಕರಣದಲ್ಲಿನೂ ಕೂಡ ಹೋರಾಟಗಳು 2023ರಲ್ಲಿ ಪ್ರಾರಂಭ ಆದ ನಂತರ ಒಂದು ಒಳ್ಳೆಯ ಕಳಕಳಿಯ ವರದಿಯನ್ನು ಕೊಟ್ಟಿದ್ದರು. ಸಲೀಂ ಸಾಹೇಬ್ರಿಗೆ ನಾವು ಯಾವತ್ತಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ನೋಡಿ, ಕರಪ್ಷನ್ನು ಅವರು ಸರಿ ಇಲ್ಲ, ನಾವು ಅಲಿಗೇಷನ್ ಮಾಡ್ತೀವಿ, ಎಲ್ಲರೂ ಹಾಗೇ ಇರಲ್ಲ. ಆಲ್ವೇಸ್ ದೆರ್ ಈಸ್ ಅ ಸಿಲ್ವರ್ ಲೈನ್ ಅಬೋವ್ ದಿ ಡಾರ್ಕ್ ಕ್ಲೌಡ್ಸ್. ಕಪ್ಪು ಕರಿಮೋಡಗಳ ಅಂಚಿನಲ್ಲಿ ಯಾವತ್ತಿಗೂ ಕೂಡ ಒಂದು ಬೆಳ್ಳಿಯ ಗೆರೆ ಕಾಣ್ತಾ ಇರ್ತದೆ. ನಾವು ಅದನ್ನು ನೋಡ್ತಾನೆ ಹೋಗಬೇಕು, ಅದನ್ನು ನೋಡ್ತಾನೆ ನಾವು ಹೋರಾಟ ಮಾಡೋದು. ತುಂಬ ಬ್ಯೂಟಿಫುಲ್ ಇದೆ. ಅಂದರೆ ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತ ಹೇಳ್ಬೋದು, ಹೌದು ಇಂಥಲ್ಲಿ ನಾನು ಹುಡುಗಿ ಹೋಗಿದ್ಲು, ಕಾಣೆ ಆದ್ಲು, ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇದೆ. ಹಿಂದೆ ಈಗ ಜಾಯ್ದು ಒಂದು ಹೇಳ್ತಾ ಇದ್ರು, ಹಣ ಆಗಿ ಬಿದ್ದವನು, ಕಂಪ್ಲೇಂಟ್ ಕೊಡಲಿ ಅವರು. ಕೇರಳದಲ್ಲಿ ಸುಮಾರು ಜನ ಹೇಳ್ತಾ ಇದ್ದಾರೆ, ಹೋಗಿ ಕಾಣೆ ಆದರು, ಕಂಪ್ಲೇಂಟ್ ಕೊಡ್ತಾರವರು. ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು ಅಂತೇಳಿ ಈ ಆದೇಶದಲ್ಲಿ ಇದೆ. ಈಗ ಮುಖ್ಯವಾಗಿ ಅಂತ ಹೇಳಿದ್ರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಸರ್ ಎಲ್ಲ ಮಾಧ್ಯಮಗಳಿಗೂ ಕೂಡ. ದಟ್ ಈಸ್ ಅ ಗ್ಯಾಗ್ ಆರ್ಡರ್. ಅದಕ್ಕೆ ಒಳ್ಳೆ ನೆನಪಾಯ್ತು ಹೇಳಿ. ಯಾವುದೇ ಯೂಟ್ಯೂಬರ್ಗಳಾಗಬಹುದು, TV ಚಾನಲ್ನವರು, ಮಾಧ್ಯಮ ಸ್ನೇಹಿತರು ಯಾರು ಪಾರದರ್ಶಕವಾಗಿ ವರದಿ ಮಾಡ್ತೀರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇಟ್ ಇಸ್ ಅ ಗ್ಯಾಗ್ ಆರ್ಡರ್ ಅಂತ ಒಂದು ಎಲ್ಲ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿನೂ ಕೂಡ ಹಾಕಿದ್ರಂಥದ್ದು, ನಿಲ್ಲಿಲ್ಲ.
ಆ ನಂತರ ಮಾಡಿದಂಥವ್ರು ಯಾರು, ವಿಜಯ್ ಕುಮಾರ್ ಅಂತೇಳಿ ಇವ್ರದೇ ಶಿಷ್ಯ, ಇವ್ರ ಕಾಲೇಜ್ನಲ್ಲಿ ಓದ್ದವರು ಮಂಗಳೂರಿನವರು. ಏನೋ ಒಂದಿಷ್ಟು ಹಿಡ್ಕೊಂಡು ಏನೋ ಒಂದಿಷ್ಟು ಆಮಿಷ ಕೊಟ್ಟು ವಾಟ್ ಎವರ್ ಮಾಡಿ ಮಾಡಿರ್ತಾರೆ. ಅದಕ್ಕೂ ಆದಷ್ಟು ಬೇಗ ಅದು ತೆರೆ ಬೀಳುತ್ತದೆ, ಅದಕ್ಕೆ ಅದು ವೆಕೆಟ್ ಆಗುತ್ತೆ. ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅನ್ನೋದು ಬರ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಏನಂತ ಹೇಳಿದರೆ SITಗೆ ಒಂದು ಕೋಆಪ್ರೇಷನ್ ಅಂತ ಕೊಡೋಣಂತೆ. ಆನಂತರ ಪಾರದರ್ಶಕವಾಗಿ ಆಗಿರಬೇಕು ಮತ್ತು ಆ ವ್ಯಕ್ತಿಗೆ, ಭೀಮಾ ಅನ್ನುವ ವ್ಯಕ್ತಿಗೆ, ಅವನ ಮತ್ತು ಅವನ ಕುಟುಂಬಕ್ಕೆ ರಕ್ಷಣೆ ಕೊಡೋದು ಪ್ರಥಮ ಆದ್ಯತೆ ಆಗಬೇಕು. ಪ್ರಥಮ ಆದ್ಯತೆ ಆಗಬೇಕು. ಇದು ಎಲ್ಲರ ಗಮನದಲ್ಲಿರಲಿ. ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ನಾನು ತರ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಕೂಡ ಅವನ ಮೇಲೆ ಬೇರೆ ಬೇರೆ ಟೀಕೆ ಮಾಡೋದಾಗಲಿ, ಅವನ ಸ್ಟಿಗ್ಮ್ಯಾಟೈಸೇಷನ್ ಮಾಡೋದಾಗಲಿ TV ಮಾಧ್ಯಮಗಳಲ್ಲಿ ಅದು ಆಗಬಾರ್ದು. ಸಾಧ್ಯ ಆದಷ್ಟು ಅವನಿಗೆ ಪ್ರೋತ್ಸಾಹ. ಸುಮಾರು ಜನ ಏನು ಕೇಳ್ತಿದ್ದಾರೆ ಅಂತಂದರೆ, ಒಂದು ನಾವು ಈ SIT ಕಮಿಟಿ ಏನು ರಚನೆ ಆಗಿದೆಯೋ ಇದನ್ನು ನಂಬೋದಾ, ಇವ್ರು ಫೇರ್ ಇನ್ವೆಸ್ಟಿಗೇಷನ್ ಮಾಡ್ತಾರಾ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಇಂಥವರೇ ಇರಬೇಕು ಅಂತ ನಾವು ಹೇಳಿದ್ವಿ. ಪ್ರಣಬ್ ಮೊಹಂತಿ ಸಾಹೇಬರು ಮತ್ತು ದಕ್ಷ ಅಧಿಕಾರಿಗಳು, ಅಲ್ಲಿರೋದು ಅನುಚೇತ್ ಸಾಹೇಬ್ರದ ಬಗ್ಗೆನೂ ಕೂಡ ಒಳ್ಳೆ ಇದನ್ನಿದೆ. ಆಮೇಲೆ ಸರ್ಟಿಫಿಕೇಟ್ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ನಮ್ಮ ಒಂದು ಅನುಭವ ಪೊಲೀಸ್ ಇಲಾಖೆ ಇದ್ರ ಪ್ರಕಾರ ಪ್ರಣಬ್ ಮೊಹಂತಿ ಈಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಹಾನೆಸ್ಟ್ ಆಫೀಸರ್. ಅದ್ರ ಬಗ್ಗೆ ನಾವು ಸಂಶಯ ಪಡೋದೇ ಬೇಡ. ಇನ್ನು ಬೇರೆಯವರು ಯಾರಾದರೂ ಬಂದಿದ್ದರೆ ಇನ್ನೂ ಇದ್ದಾರೆ, ಒಳ್ಳೆ ಆಫೀಸರ್ಸ್ ಇದ್ದಾರೆ. BK ಸಿಂಗ್ ಸಾಹೇಬ್ರಿದ್ದು ಇನ್ನೂ ಸುಮಾರು ಜನ ಇದ್ದಾರೆ. ಬಟ್ ಪ್ರಣಬ್ ಮೊಹಂತಿ ಸಾಹೇಬರು BK ಸಿಂಗ್ ಸಾಹೇಬ್ರು ಆಗಿದ್ರು ಕೂಡ ಏನಿಲ್ಲ. ಆದರೆ ಪ್ರಣಬ್ ಮೊಹಂತಿ ಸಾಹೇಬ್ರಾಗಿದ್ದು ಒಳ್ಳೆ ಒಂದು ತೀರ್ಮಾನನೇ. ಅನುಚೇತ್ ಸಾಹೇಬ್ರಿದ್ದಾರೆ ಮತ್ತು ಬೇರೆ ಬೇರೆ ಜಿತೇಂದ್ರ ಕುಮಾರ್ ಅವರೆಲ್ಲ ಇದ್ದಾರೆ. ಹೀಗಾಗಿ ನಾವು ನಂಬಬೇಕಾಗುತ್ತೆ, ಎಲ್ಲರನ್ನೂ ನಾವು ಸಂಶಯ ಪಡೋದು ಬೇಡ. ಇನ್ನೊಂದು ರಿಪೀಟ್ ಆಗ್ತಿರೋದು, ಭೀಮಾ ಸೇಫ್ ಆಗಿದಾನ ಅಂತ. ಸೇಫಾ ಅಲ್ಲ, ಅದು ನಮ್ಮ ನ್ಯಾಯವಾದಿಗಳ ಸುಪರ್ದಿಗಳ ಇದರಲ್ಲಿ ಇದ್ದಾರೆ, ನಡೀತಾ ಇದೆ. ಅದ್ರ ಬಗ್ಗೆ ನಾನು ಅಂದ್ಕೊಂಡಿದ್ದೇನೆ ಈಸ್ ಅ ವೆರಿ ಸೇಫ್ ಆಗಿದ್ದಾರೆ. ಆನಂತರ ಮುಂದೆ ಸೇಫ್ ಆಗಿ ಇಟ್ಕೊಳ್ಳೋ ಜವಾಬ್ದಾರಿನೂ ಕೂಡ ಈ ಕಾನೂನು, ಈ ಪೊಲೀಸರದ್ದು ಕೂಡ ಅದು ಜವಾಬ್ದಾರಿ ಇರ್ತದೆ. ಈಗ ಇದಾರಲ್ವ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಇದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಇಷ್ಟೇ. ಬಟ್ ಪೊಲೀಸರು ಅವನ ಜೊತೆಗೆ ಇದಾರೋ ಇಲ್ಲ ನನಗೆ ಗೊತ್ತಿಲ್ಲ. ಸರ್, ಈಗ ಈ ಹೋರಾಟದಲ್ಲಿ ನಿರಂತರವಾಗಿ ಪ್ರಸಾರ ಮಾಡ್ಕೊಂಡು ಬಂದಂತಹ ಚಾನಲ್ಸ್ಗಳು ಕುಡ್ಲ ರಂಪೇಶ್ ಮತ್ತು ಸಂಚಾರ ಸ್ಟುಡಿಯೋ, ಮೊದಲಿನ ಒಂದು ಚಾನಲ್ನ ಕೆಲವು ದಿನಗಳಿಂದ ಡಿಲೀಟ್ ಮಾಡಿಸಿದ್ರು. ಇದೀಗ ಮೊನ್ನೆ ಮತ್ತೆ ಅವ್ರ ಕನ್ನಡ ಇದೆ, ಆದಿತ್ಯ ಕ್ರಿಯೇಷನ್ಸ್ ಇದೆ, ಆನಂತರ ನಮ್ಮ ದಾವಣಗೆರೆಯಲ್ಲಿ ಅಕ್ಷರ ಮೀಡಿಯಾ ಇದೆ, ಸುಮಾರು ಚಾನಲ್ಗಳಿದೆ. ಅಕ್ಷರ ಮೀಡಿಯಾನು ಕೂಡ ಇದನ್ನು ಮಾಡಿದರು. ಬೆಂಗಳೂರು ಇವರು 3 ಚಾನಲ್ ಬಂದದು, ಕುಡ್ಲ ರಂಪೇಜ್ ಅವ್ರದ್ದು. ಆನಂತರ ಬಟ್ ಆದ್ರೆ ಒಂದು ತಿಳ್ಕೊಳ್ಳಿ, ಅವ್ರು ಏನೇ ಮಾಡಿದರೂ ಕೂಡ ಏನು ಮಾಡೋಕ್ಕಾಗಲಿಲ್ಲ. ಆಗಲ್ಲ. ಖಂಡಿತ ಮಾಡ್ಬೋದು. ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಧನಂಜಯ ಸರ್ ಆಲ್ರೆಡಿ ನಿನ್ನೆ ಒಂದು ಪ್ರೆಸ್ ನೋಟ್ ಕಳಿಸಿದ್ದಾರೆ. ಯಾವುದೇ ರೀತಿ ಕೂಡ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ, ಖಂಡಿತ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರ ಬಾಯಲ್ಲೇ ಕೇಳಿದರೆ ಇನ್ನೂ ಒಳ್ಳೆಯದು. ಐ ಆಮ್ ನಾಟ್ ಅ ಲಾಯರ್, ಪ್ರಾಕ್ಟೀಸಿಂಗ್ ಲಾಯರ್ ನಾನಲ್ಲ. ಇಂಥ ಗ್ಯಾಗ್ ಆರ್ಡರ್ ಬಂದೇ ಬರ್ತಾವ್ರಿ. ಇಟ್ಸ್ ಅ ಗ್ಯಾಗ್ ಆರ್ಡರ್ ಗೊತ್ತಿಲ್ಲ. ಈಗ SIT ಆಗಿದೆ ಅಂತ ಬಂದಿದೆ, ಮೇ ಬಿ ಅವರು ಫಾಸ್ಟ್ ಆನ್ ಮಾಡ್ಬೋದು. ಬಟ್ ಅದನ್ನು ಪ್ರಸಾರ ಮಾಡೋದಕ್ಕೆ ಇವರು ನೋಡಿ ತಂದಿದ್ದು ಎದಕ್ಕೆ ಗೊತ್ತಾ, ನಾಳೆ SIT ಆಗಿ ನಾವು ಬೆತ್ತಲೆ ಈಗ ನೋಡಿ ಅವರು ಜನರ ಬಾಯಲ್ಲಿ, ಜನರ ದೃಷ್ಟಿಯಲ್ಲಿ ಬೆತ್ತಲೆ ಆಗಿಬಿಟ್ಟಿದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಬೆತ್ತಲೆ ಆಗೋದೊಂದು ಬಾಕಿ ಉಳಿದಿತ್ತು, ಈಗ ಆಗ್ತಾ ಇದ್ದಾರೆ. ಕಾನೂನು ಇದರಲ್ಲಿ ನಾವು ಸ್ಫೂರ್ತಿ ಬೆತ್ತಲೆ ಆಗೋದನ್ನು ತಡಿಬೇಕು ಅಂತೇಳಿ 350 ಜನರ ಮೇಲೆ ಚಾನಲ್ಲು ನಾವೆಲ್ಲರೂ ಇದ್ದೇವೆ ಅಲ್ಲಿ. ಫಸ್ಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಸೆಕೆಂಡ್ ನಾನು, ಥರ್ಡ್ ಸಮೀರ್, ಫೋರ್ತ್ ಜಯಂತ್. ಈ ಮಾರ್ಕ್ಸ್ ರ್ಯಾಂಕಿಂಗ್ ಈ UPSCಯಲ್ಲಿ IAS ಇದರಲ್ಲಿ ರ್ಯಾಂಕ್ ಹಾಕ್ತಾರಲ್ಲ, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್, ಹಂಗೆ ರ್ಯಾಂಕಿಂಗ್ ವೈಸ್ ಹಾಕಿಬಿಟ್ಟಿದ್ದಾರಲ್ಲ, ಹಾಕಿದ್ದಾರೆ. ಬಟ್ ಅದು ಯಾವುದು ಕೂಡ ನೋಡಿ, ಇದು ನನಗೆ ಕಂಡಂತೆ ಇದು ತಪ್ಪು ಅಂತ ಹೇಳಿದರೆ, ತಪ್ಪು ಅಂತ ಹೇಳೋದಕ್ಕೆ ಯಾವುದೇ ಕಾನೂನು ಅಡ್ಡಿ ಬರುವುದಿಲ್ಲ, ಯಾವುದೇ ಆರ್ಡರ್ ಕೂಡ ಅಡ್ಡಿ ಬರುವುದಿಲ್ಲ. ಆ ನಂತರ ಇಂಥ ಆದೇಶಗಳ ವಿರುದ್ಧನೇ ಒಂದು ದೊಡ್ಡ ಆದೇಶ ಇದೆ. ಆ ಆದೇಶವನ್ನು ಕೂಡ ಧನಂಜಯ ಸರ್ ಹಾಕಿದ್ದಾರೆ. ಇಂಥ ಆದೇಶಗಳ ವಿರುದ್ಧನೇ ಒಂದು ಮೇಲಿನ ನ್ಯಾಯಾಲಯದಲ್ಲಿ ಆದೇಶ ಇದೆ. ಹೀಗಾಗಿ ಆ ಆದೇಶದ ಅನ್ವಯ ಯಾರು ಬೇಕಾದರೂ ಕೂಡ ಪ್ರಸಾರ ಮಾಡಬಹುದು. ನನಗೆ ಇದು ತಪ್ಪಿಗೆ ನಾವು ಹೇಳಿದ್ರಿ KSKD 2 ಮೀಟರ್ ಬಡ್ಡಿ ಇದಂತೆ, ನಮ್ಗೆ ಗೊತ್ತಿದೆ ಅದು ತಪ್ಪು, ದಾಖಲೆಗಳೇ ಇದೆ. ತಪ್ಪು ಅಂತ ಹೇಳೋದಕ್ಕೆ ತಪ್ಪು ಅನ್ನೋದೇನಿಲ್ಲ. ಇದರಲ್ಲಿ 1000 DKCಗಳು ಬಂದರೆ ಏನು ಅಂತ, 1000 DKCಗಳು ಬಂದಿದ್ದಾರಲ್ಲ, 1000 DKCಗಳಿಗೆ ಈಗ ಲೂಸ್ ಮೋಷನ್ ಆಗಿದೆ. ಈಗ ಇನ್ನು SIT ಆದಮೇಲೆ ಅಲ್ಲ, ನಿನ್ನಿಂದ ಲೂಸ್ ಮೋಷನ್ ಈಗ ಅವರಿಗೆ ಇನ್ನು 1000 ಒಬ್ಬ DKCಗೆ ಲೂಸ್ ಮೋಷನ್ ಶುರು ಆಯಿತು, 1000 DKCಗೆ 1000 ಲೂಸ್ ಮೋಷನ್ ಶುರು ಆಗುತ್ತೆ. ಲುಕೌಟ್ ನೋಟಿಸ್ ಹೇಗೆ ಸರ್? ಅದೊಂದು ತುಂಬ ಥ್ಯಾಂಕ್ಸ್ ಅಜಯ್.
ಈಗ ತುರ್ತಾಗಿ ನನಗನ್ಸಿದ ಮಟ್ಟಿಗೆ ಮಾಡಬೇಕಾಗಿರೋದು ಲುಕೌಟ್ ನೋಟಿಸ್. ಅಂದರೆ ಅಂದರೆ ನನ್ನ ಒಂದು ಇದ್ರ ಪ್ರಕಾರ ನಾವೆಲ್ಲ ಒಂದು ಅನಲೈಸ್ ಮಾಡಿದ ಪ್ರಕಾರ 164 ಅಥವಾ ಇದರಲ್ಲಿ ಹೆಸರು ಹೇಳಿರ್ತಾನೆ, ಅದಕ್ಕೆ ಅಷ್ಟೊಂದು ಗಂಭೀರತೆ ಬಂದಿರ್ತದೆ. ಆ ಭೀಮಾ ಅನ್ನುವ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಏನು ಮುಂದೆ ಬಂದಿದ್ದಾರೆ, ಅವರು ಹೇಳಿದಂಥ ಹೆಸರುಗಳು ಏನೇನಿದೆ ಅವರೆಲ್ಲರ ಮೇಲೂ ಕೂಡ ಲುಕೌಟ್ ನೋಟಿಸನ್ನು ಜಾರಿ ಮಾಡಬೇಕು. ಅಂದರೆ ದೇಶ ಬಿಟ್ಟು ಓಡಿ ಹೋಗಬಾರ್ದು ಅಂಥೇಳಿ. ಈಗ ಫಸ್ಟ್ ಅವ್ರ ತಲೆಯಲ್ಲಿ ಬರೋದೇ ಅದಲ್ಲ, ನಾವು ಯಾವ ದೇಶಕ್ಕೆ ಹೋದ್ರೆ ಸೇಫ್ ಆಗಿರ್ತೀವಿ ಈಗ. ಅಲ್ಲ, ಈಗ ಅವರು ನೋಡಿ ನಾಟಕ ಮಾಡ್ಬೋದು, ಇಟಲಿಗೆ ಹೋಗ್ಬೋದು ಈಗ, ಯಾಕಂದರೆ ಇಟಲಿಯಲ್ಲಿ ಎಕ್ಸ್ಟ್ರಾಡಿಷನ್ ಇದನ್ನಾಗೋದಿಲ್ಲ. ಇಟಲಿಯಲ್ಲಿ ಹೋಗಿ ಒಂದು ಮಧ್ಯವರ್ಜನ ಶಿಬಿರ ಮಾಡಿದರು. ಇಟಲಿಯಲ್ಲಿ ಒಂದು ಕಾನೂನು ಅರಿಯಿರಿ ಶಿಬಿರವನ್ನು ನೆರವೇರಿಸಿದರು. ಇಟಲಿಯಲ್ಲಿ ಕೆರೆ ಯೋಜನೆ ಮಾಡಿಬಿಟ್ಟರು ಅಂಥೇಳಿ ಒಂದು ಮಾಡ್ಬೋದು. ಈಗ ಅವರು ಗಿಮಿಕ್ಸ್ ಮಾಡೋದ್ರಲ್ಲಿ ಅವರು ಇಡೀ ಜನ್ಮ ಪೂರ್ತಿ ಮಾಡಿದ್ದೇ ಸುಳ್ಳು ಪ್ರಚಾರ, ಅಪಪ್ರಚಾರ ಇವನು ಮಾಡ್ತಾನೆ. ನೇರವಾಗಿ ಕಾನೂನು ರೀತಿಯಲ್ಲಿ ಒಂದೇ ಒಂದು ಯೋಜನೆಯನ್ನು ಕೂಡ ಮಾಡಿದವರಲ್ಲ. ಹೀಗಾಗಿ ಮುಚ್ಚೋದಕ್ಕೆ ಒಂದು ಕೊಲೆ ಮುಚ್ಚಿ ಹಾಕೋದಕ್ಕೆ ಸೌಜನ್ಯ, ಒಂದು ಕೊಲೆ ಮುಚ್ಚಿ ಹಾಕೋದಕ್ಕೆ 7 ಕೊಲೆಗಳು ನಡೆದು. ಈಗ ಹಾಗೆ ದೇಶ ಬಿಟ್ಟು ಓಡಿ ಹೋಗಲಾರ್ದಂಗೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ, ಲುಕೌಟ್ ನೋಟಿಸ್ ಕೊಡಬೇಕಾಗತ್ತೆ. ಸರ್, ಈಗ ಇಟಲಿಗೆ ಹೋದರೆ ಇವ್ರನ್ನ ವಾಪಸ್ ತರುವಂಥದ್ದು ಸಾಧ್ಯನಾ? ಅಲ್ಲ, ಮನಸ್ಸು ಅಲ್ಲ ಹೋಗಿದ್ರೆ ಅಂತ ಯಾಕೆ ನಾವು ಅದಕ್ಕೆ ಹೇಳೋದು, ಹೋಗಕ್ಕೆ ಯಾಕೆ ಬಿಡಬೇಕು, ಹೋಗ್ಲಾರ್ದಂಗೆ ತಡಿಬೇಕು, ಯಾಕೆ ಹೋಗಕ್ಕೆ ಬಿಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಇಮಿಡಿಯೇಟ್ ಆಗಿ ಪಾಸ್ಪೋರ್ಟ್ ಸೀಸ್ ಮಾಡಿ ಅಥವಾ ಲುಕೌಟ್ ನೋಟಿಸ್ ಅಂತಾರೆ ಅದಕ್ಕೆ. ಅಂದರೆ ಏರ್ಪೋರ್ಟು, ಪೋರ್ಟು, ಎಲ್ಲೆಲ್ಲಿ ಎಕ್ಸಿಟ್ ಪಾಯಿಂಟ್ ಇರ್ತಾವೆ ದೇಶದ್ದು, ಅಲ್ಲಿ ಲುಕೌಟ್ ನೋಟಿಸ್. ಮೋಸ್ಟ್ಲಿ ಬಾಂಗ್ಲಾ ಬಾರ್ಡ್ರಲ್ಲಿ, ಪಾಕಿಸ್ತಾನ್ ಬಾರ್ಡರ್ನಲ್ಲಿನೂ ಕೂಡ ಕಣ್ಣಿಡಬೇಕು, ಇವ್ರ ಫೋಟೋ ಎಲ್ಲ ಕಡೆ ಅಂಟಿಸ್ಬೇಕು ಇವ್ರದ್ದು. ಯಾಕಂದರೆ ಹೇಳೋಕ್ಕಾಗಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಓಡಿ ಹೋಗುವಂಥ ಚಾನ್ಸು ಇರ್ತದೆ. ಅದಕ್ಕೆ ಎಲ್ಲ ಕಡೆಯೂ ಕೂಡ ಇವ್ರದ್ದು ಫೋಟೋ ಹಾಕಿ ಲುಕೌಟ್ ನೋಟಿಸ್ ಅಂತ ಅದನ್ನು ಮಾಡಿದರೆ ಭಾಳ ಒಳ್ಳೆಯದು. ಸರ್, ಈಗ SIT ಕಮಿಟಿ ಇರುತ್ತಲ್ಲ, ಅವ್ರು ಏನೊಂದು ರಿಪೋರ್ಟ್ ಕೊಡ್ತಾರೆ, ಅದೆಲ್ಲ ಅವ್ರು ಯಾರಿಗೆ ಆನ್ಸರ್ ಮಾಡೋದಿರುತ್ತೆ ಸರ್? ಏನೇ ಇದ್ರೂ ಅಪ್ಡೇಟ್ ಸರ್ಕಾರಕ್ಕೆ DG and IGP ವರದಿ ಕೊಡ್ತಾರೆ. ಹೇಳಿದ್ದಾರೆ DG and IGPಗೆ. DGಗೆ ಕಂಪ್ಲೀಟ್ ಆಗಿ ಏನೆಲ್ಲ ತನಿಖೆ ಮಾಡ್ತೀರಿ ಅದನ್ನು ನೀವು ರೆಫರ್ ಮಾಡಬೇಕು, ಅಂದ್ರೆ ಎಲ್ಲನೂ ಕೂಡ ತಿಳಿಸಬೇಕು ಅಂತ ಹೇಳಿ. ಅಲ್ಲ, ಅದರದ್ದೇ ಆದಂಥ ಪ್ರೊಸೆಸ್ ಇರ್ತದೆ, ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋದಾಗಲಿ, ಅದ್ರ ಬಗ್ಗೆ ನಾವು ಇಂಟರ್ಫಿಯರ್ ಆಗೋದಾಗಲಿ. ಜಸ್ಟ್ ಒಂದು ಡೌಟು, ಅದಕ್ಕೆ ಕೇಳಿದೆ, ಅವ್ರು ಯಾರಿಗೆ ಕೊಡೋದಿರುತ್ತೆ ಅಪ್ಡೇಟ್ಸ್ ಎಲ್ಲ? ಸರಿ, ಕಡೆದಾಗಿ ಹೇಳಿ ಸರ್, ಇಷ್ಟರ ಮಟ್ಟಿಗೆ ನಿಂತದ್ದು ಜನರು. ಹೌದು ಜನರಿಗೆ ಒಂದು ಏನಾದರೂ ಅಲ್ಲ, ಇಡೀ ಸೌಜನ್ಯ ಹೋರಾಟ ನಿಂತಿದ್ದೆ ಜನರು ಅಂದರೆ ಜನಸಾಮಾನ್ಯರು. ಜನಸಾಮಾನ್ಯನ ಶಕ್ತಿಯೇ ಸೌಜನ್ಯ ಶಕ್ತಿ. ಅದಕ್ಕಾಗಿ ಎಲ್ಲ ಜನರಿಗೂ ಕೂಡ ನಾನು ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ, ಹೇಳಲೇಬೇಕು. ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಮಾಣಿ, ಅಲ್ಲಿ ಪಾತ್ರೆ ತೊಳೆಯುವಂಥವ್ರು, ಅಡುಗೆ ಮಾಡುವ ಭಟ್ರು ಸೌಜನ್ಯ ಪರವಾಗಿದ್ದಾರೆ. ರಿಕ್ಷಾ ಡ್ರೈವರು, ಓಲಾ ಡ್ರೈವರು, ಆಟೋ ರಿಕ್ಷಾದವರು ಎಷ್ಟು ಚೆನ್ನಾಗಿ ಪರ್ಶು ಅಂತೇಳಿ ನಾನು ನೋಡ್ತಿರ್ತೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ಮಾಡ್ತಾ ಇದ್ದಾರೆ. ಅಂದರೆ ಸಾಮಾನ್ಯ ದುಡಿಯುವ ವರ್ಗ ಸೌಜನ್ಯ ಜೊತೆಗಿದ್ದಾರೆ. ಅವರೆಲ್ಲರೂ ಕೂಡ ಇನ್ನೂ 10 ಪಟ್ಟು 100 ಪಟ್ಟು ಜಾಸ್ತಿಯಾಗಿ. ಇದು ನಿಮ್ಮ ಹೋರಾಟ. ಈ ಹೋರಾಟದಿಂದ ಗೆದ್ದರೆ ಜನಸಾಮಾನ್ಯನಿಗೆ ಜಯ ಸಿಗುತ್ತೆ. ಯಾವುದೋ VIP ಗೆ, ಯಾವುದೋ ಮಂತ್ರಿಗೆ, MLAಗೆ ಅಲ್ಲ. ಯಾವ MLA ಮಂತ್ರಿಗಳು, ದೊಡ್ಡ ಜನಗಳು ಯಾರೂ ಬಂದಿಲ್ಲ, ಬೆಂಬಲಕ್ಕೆ ಬಂದಿಲ್ಲ. ನಿಂತ್ಕೊಂಡವ್ರು ಎಲ್ಲರೂ ಕೂಡ ಅಧಿಕಾರ ಇಲ್ಲದೆ ಇರುವಂಥ ಜನಸಾಮಾನ್ಯರು. ಆದರೆ ಯಾವಾಗ ಜನಸಾಮಾನ್ಯರು ಒಟ್ಟಾಗ್ತಾರಲ್ಲ, ಅಧಿಕಾರಸ್ಥರನ್ನಕ್ಕಿಂತನೂ ಕೂಡ ಬೃಹತ್ ಶಕ್ತಿಯಾಗಿ ಬೆಳೀತಾರೆ ಒಗ್ಗಟ್ಟಿದ್ದಾಗ. ತಿಳಿಸುತ್ತೆ ಸರ್, ಹಾ, ಜನಸಾಮಾನ್ಯರ ಶಕ್ತಿ ಏನು, ಏನನ್ನೋದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ಈ ಹೋರಾಟದಿಂದ ಗೊತ್ತಾಗುತ್ತೆ. ಜನಸಾಮಾನ್ಯರ ಶಕ್ತಿ ಏನು, ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿದ್ರೆ ಏನು ಅಂತೇಳಿ ಇದರಿಂದ ಹೊರಗೆ ಬರುತ್ತೆ ಸರ್. ಈಗ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇದೆ ಅಂತೇಳಿ ಇವತ್ತಿಂದ ಸ್ಟಾರ್ಟ್ ಆಯ್ತಾ ಅಂತ ಹೇಳಿ. ಖಂಡಿತ ಇದು ಜನಸಾಮಾನ್ಯರಿಗೆ ಸಿಕ್ಕಂಥ ಜಾಗ. ಮಹೇಶ್ ಶೆಟ್ಟರಿಗೆ ಪೂರ್ತಿಗೆ ನಾವು ಕೂಡ ಮಹೇಶ್ ಶೆಟ್ಟರಿಗೆ ಒಂದು ಅಳಿಲ್ ಸೇವೆ ಅಂತ ಬಂದವನು ನಾನು. ಒಂದೊಂದಾಗಿ ಸ್ಟೆಪ್ ಬೈ ಎಲ್ಲರೂ ಕೂಡ ಸೇರ್ತಾ ಬಂದರು. ನಾನೇನಾದರೂ ಪಕ್ಷದ ಪದಾಧಿಕಾರಿ ಇದ್ದರೆ ಬರೋಕ್ಕಾಗ್ತಿತ್ತಾ? ಇಲ್ಲ. ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಪವರ್. ಆದರೆ ಪ್ರಜಾಪ್ರಭುತ್ವದಲ್ಲಿ ಜನರು ಯಾವಾಗ ಒಂದಾಗ್ತಾರೆ, ಧರ್ಮ ಭೇದವನ್ನು ಬಿಟ್ಟು, ದಯವಿಟ್ಟು ಎಲ್ರಿಗೂ ಹೇಳ್ತೇನೆ, ನಾನು ಸಮೀರ್ ಪಕ್ಕದಲ್ಲೇ ಕೂತ್ಕೊಂಡೆ ಇವತ್ತಿನವರೆಗೂ ಕೂಡ. ಸಮೀರ್ ಬಂದಾಗಿದ್ದರೆ ಇದು ಹಿಂದೂ ಮುಸ್ಲಿಮ್, ಅದಕ್ಕಿಂತ ಅವ್ನು ಬರೋಕ್ಕಿಂತ ಮುಂಚೆನೂ ಕೂಡ ಹಿಂದೂ ಮುಸ್ಲಿಂ ಮಾಡಿದರು, ಹಿಂದೂ ಕ್ರಿಶ್ಚಿಯನ್ ಅಂತ ಹಿಂಗೇನೇನೋ ಮಾಡಿದರು, ಕಮ್ಯುನಿಸ್ಟ್ರು. ದಯವಿಟ್ಟು ಇಲ್ಲಿ ಎಲ್ಲರೂ ಒಂದೇ, ನಾವು ಎಲ್ಲರೂ ಒಂದಾಗಬೇಕು.
ಸಮಸ್ಯೆ ಇರೋದು ನಮ್ಮ ಮನೆ ಮಗಳದು, ನಮ್ಮ ಮನೆ ಡೈವರ್ಟ್ ಹೆಣ್ಮಕ್ಳದು. ಮಾಡ್ತಾರೆ ಅಂದಿದ ತಕ್ಷಣ ನೀವು ಡೈವರ್ಟ್ ಆಗಬೇಡಿ, ನೀವು ಗಟ್ಟಿಯಾಗಿ ನಿಲ್ಬೇಕು. ಅದಕ್ಕೇನೆ ಒಂದು ತಂಡವನ್ನ ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಸರ್. ಮೀಡಿಯಾದಲ್ಲಿ ಈ PR ಗಳನ್ನ ಹಿಡಿದು, ಸೊ ಈಗ ಸಮೀರ್ ಅವರು ಒಂದು ವಿಡಿಯೋವನ್ನ ಮಾಡಿದ್ದಾರೆ ನ್ಯಾಯದ ಪರವಾಗಿ. ಈಗ ಅದನ್ನ ಉಲ್ಟಾ ಮಾಡೋದಕ್ಕೆ ಇನ್ನೊಂದು ಟೀಮನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಇಷ್ಟು ಹಣವನ್ನ ಯಾರು ಮಾಡ್ತಿದ್ದಾರೆ, ಯಾರು ಬಂದು ಯಾವ ಯೂಟ್ಯೂಬರ್ಸ್ಗೆ ಎಷ್ಟು ಅಮೌಂಟ್ ಆಫರ್ ಮಾಡ್ತಿದ್ದಾರೆ ಎಲ್ಲಾನು ಗೊತ್ತಿದೆ. ಬೋಳಿ ಮಕ್ಳಿಗೆ ಒಬ್ಬೊಬ್ರಿಗೆ ಒಂದೊಂದು ಸುದ್ದಿ ಇರುತ್ತೆ. ಅಲ್ಲ ಅಲ್ಲ ಹೇಳ್ತೀನಿ, ಮುಂದೆ ನೋಡ್ಕೋತೀವಿ ಅವ್ರು ಯಾರು ಮಾಡ್ತೀವಿ, ಎಲ್ಲ ಇನ್ಫಾರ್ಮೇಶನ್ ಇದೆ, ತಿಳ್ಕೊಬೇಡಿ. ನೀವೆಲ್ಲೋ ಕುತ್ಕೊಂಡು ನಮ್ಮ ಅಗೇನ್ಸ್ಟ್ ಆಂಟಿ ಪ್ರೊಪಗಂಡ ನಡೆಸ್ತಾ ಇದ್ರೆ ನಮಗೆ ಗೊತ್ತಾಗಲ್ಲ ಅನ್ಕೋಬೇಡಿ. ಇನ್ಫಾರ್ಮೇಶನ್ ಇದೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ. ನಾವು ಕೊನೆಯದಾಗಿ ನಾನು ಹೇಳೋದು, ಯಾವತ್ತಿಗೂ ಕೂಡ ಅಹಂಕಾರ ಮತ್ತು ನಾವೇನೋ ಗೆದ್ವೇ ಬಿಟ್ವಿ ನಮ್ಮಿಂದ ನನ್ನಿಂದ ಅನ್ನುವ ಅಹಂಕಾರ ಯಾರಿಗೂ ಬೇಡ. ಮೈ ಮರೆಯೋದು ಬೇಡ, ಮೆರೆಯೋದು ಬೇಡ. ಎರಡರಿಂದ ನಾವು ದೂರ ಇರಬೇಕು. ನಾನು ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಗ್ರೂಪ್ನಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಖುಷಿ ಪಡುವಂಥ ಸಮಯ ಇದು. ಕೆಲಸ ಜಾಸ್ತಿ ಸರ್. ಆ ನಂತರ ಅದರ ತಕ್ಕಂಗೆ ಕೆಲಸನೂ ಜಾಸ್ತಿ ಆಗುತ್ತೆ, ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ, ಎಚ್ಚರಿಕೆಯೂ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಮನುಷ್ಯನಿಗೆ ಅಹಂಕಾರ ಬಂದಾಗ ಮೈ ಮರೆಯೋದು ಜಾಸ್ತಿ. ನನ್ನಿಂದ ನಾನು ಅಂತ ಹೇಳೋದು ನೋಡಿ, ಈ ಹೋರಾಟದ ಹಿಂದೆ ಎಷ್ಟೋ ಜನಗಳು ಪಾಪ ಶ್ರಮ ಇದೆ. ನನ್ನಿಂತ ಅನ್ನುವಂಥ ಅಹಂಕಾರ ಬರಬಾರ್ದು. ಗ್ರೌಂಡ್ ಮಾಡಿದ್ದಾರೆ ಎಲ್ಲಿ? ಐವರ್ನಾಡಲ್ಲಿ ಗ್ರೌಂಡೇ ರೆಡಿ ಮಾಡಿದ್ದಾರೆ. ಪಾಪ ಎಷ್ಟು ಜನ ನಾನು ನೋಡ್ತೀನಿ ಮಂಗಳೂರು ಉಡುಪಿಯಲ್ಲಿ ಪಾಪ ಹಗಲು ರಾತ್ರಿ ರಾತ್ರೋರಾತ್ರಿ ಶ್ರಮ ಪಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಅಡ್ಡಾಡಿದ್ದಾರೆ, ತಿರುಗಾಡಿದ್ದಾರೆ, ಕೇಸ್ ಹಾಕಿಸ್ಕೊಂಡಿದ್ದಾರೆ, ಅವಮಾನ ಆಗಿದೆ. ಅದು ಎಲ್ಲವನ್ನು ಕೂಡ ಮೆಟ್ಟಿ ನಿಂತ್ಕೊಂಡಿದ್ದಾರೆ. ಈಗ ಅದೇ ಸರ್, ನಾನು ಬರ್ತೀನಿ ಅಂದ್ರೂ ಹೋಗ್ತೀನಿ ಅಂದ್ರೂ ಬರ್ತಾರಲ್ಲ ಸರ್. ಎಲ್ಲಿ ಹೋದ್ರು ಕೂಡ ಬರ್ತಾರೆ. ಕಾಲಿಲ್ದವ್ರು ಬಂದಿದ್ದಾರೆ. ಆಮೇಲೆ ಅಯ್ಯೋ ಬೇಡ, ಅದು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಆಮೇಲೆ ಮಕ್ಕಳು ಕೂಡ ಮೆಸೇಜ್ ಮಾಡ್ತವೆ, ವಾಯ್ಸ್ ಮೆಸೇಜ್ ಹಾಕ್ತಾರೆ. ಸೌಜನ್ಯಗೆ ಮಹೇಶ್ ಶೆಟ್ಟರ್ ಕೇಳಿದ್ದು ಅದೊಂದು ಕೇಳಿದರೆ, ಮಾಮ ಸೌಜನ್ಯ ಅಕ್ಕಳಿಗೆ ನ್ಯಾಯ ಸಿಗುತ್ತೆ ಮಾಮ ಅಂತ ಹೇಳ್ಕೊಂಡು. ಸೊ ಮಕ್ಕಳು ಇಂಥ ಹಿಡಿದು ವೃದ್ಧರವರೆಗೂ ಕೂಡ ಈ ಹೋರಾಟದಲ್ಲಿ 60+, ಯಾಕಂದರೆ ಅವರೆಲ್ಲ ಪದ್ಮಲತಾ ಕೇಸ್ ನೋಡಿಬಿಟ್ಟಿದ್ದಾರೆ, ಅವಾಗಲೂ ಹೋರಾಟ ಮಾಡಿದವರು. ಅವ್ರು ಕೇಳ್ತಾರೆ, ಸರ್ ನಾವು ಸಾಯೋವರೆಗೆ ಏನಾದರೂ ನ್ಯಾಯ ಸಿಗುತ್ತಾ ಅಂಥೇಳಿ. ಸೊ ಆ ಒಂದು ಟೈಮ್ ಬಂದಿದೆ. ಆದರೆ ನಾವು ಅಹಂಕಾರದಿಂದ ಮೈ ಮರೆಯೋದು ಬೇಡ. ಏನೋ ಸಾಧಿಸೋದು ಭಾಳ ಇದೆ, ಇನ್ನೂ ಜರ್ನಿ ಇದೆ, ಇನ್ನೂ ನಮ್ಮದು ಪಯಣ ಇದೆ, ಕಷ್ಟಕರ ಪಯಣ ಇದೆ. ಅದನ್ನೆಲ್ಲ ನಾವು ಸಾಗಿಸ್ತಾ ಹೋಗ್ಬೇಕು. ಆದರೆ ಒಗ್ಗಟ್ಟಾಗಿ ಹೋಗೋಣಂತೆ. ನಾವು ಡಿವೈಡ್ ಆಗೋದು ಬೇಡ, ಯಾವುದೇ ಕಾರಣಕ್ಕೆ ಡಿವೈಡ್ ಆಗೋದು ಬೇಡ. ಇಡೀ ಸಮಾಜ ಯಾವ ರೀತಿ ಮಾರ್ಟಿನ್ ಲೂಥರ್ ಹೇಳಿದ್ದು ನಿನ್ನೆನೂ ಕೂಡ ಹೇಳಿದೆ, ಇವತ್ತಿಗೂ ಐ ಆಮ್ ರಿಪೀಟಿಂಗ್, ನಾವು ಬೇರೆ ಬೇರೆ ಶಿಪ್ಗಳಲ್ಲಿ ಹೋಗಿರಬಹುದು ಹಿಂದೆ. ವಿ ಮೇ ಹ್ಯಾವ್ ಟ್ರಾವೆಲ್ಡ್ ಇನ್ ಡಿಫ್ರೆಂಟ್ ಶಿಪ್ಸ್, ಬಟ್ ನೌ ವಿ ಆರ್ ಆನ್ ದಿ ಸೇಮ್ ಬೋಟ್. ನಾವು ಈಗ ಒಂದೇ ದೋಣಿಯಲ್ಲಿ ಇದ್ದೇವೆ. ನಮ್ಮ ಜಾತಿ, ಧರ್ಮ, ಪಂಥ, ಸಿದ್ಧಾಂತ, ವಿಚಾರ ಬೇರೆ ಬೇರೆ ಇರ್ಬೋದು. ಆದರೆ ಅತ್ಯಾಚಾರದ ವಿಷಯ ಬಂದಾಗ ಸೌಜನ್ಯ ಹೋರಾಟ ಅಂದರೆ ಇಟ್ ಈಸ್ ಆ್ಯನ್ ಆ್ಯಂಟಿ ರೇಪ್ ಮೂಮೆಂಟ್. ಈ ದೇಶದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮತ್ತು ಸೆಕ್ಶುವಲ್ ಅಬ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. 2029ನಲ್ಲಿ ರೇಪ್ ಫ್ರೀ ಇಂಡಿಯಾ ಆಗಬೇಕು. ಆ ಒಂದು ದೃಷ್ಟಿಯಿಂದ ಈ ಒಂದು ಹೋರಾಟ ಮುನ್ನಡೀತಾ ಇದೆ. ಎಲ್ಲರೂ ಒಟ್ಟಾಗಿ ಹೋಗೋಣ. ಸರ್, ಈಗ ಮತ್ತೊಂದು ಪ್ರಶ್ನೆ ಈಗ ಜನಗಳಿಗೆ ಮೂಡಿರುವಂಥದ್ದು ಅಂತಲೇ ಹೇಳ್ಬೋದು. ಈಗ ಭೀಮಾ ಆ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಹೇಳಿರುವಂಥದ್ದು ಒಂದಲ್ಲ ಎರಡಲ್ಲ 100 ಮೃತದೇಹಗಳನ್ನು ಹುತಾಕಿದ್ದೀನಿ ಅನ್ನುವಂಥದ್ದು. ಅದು ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಜನಗಳು ಹೇಳುವಂಥದ್ದು ತುಂಬ ಕಡೆ ಇದೆ ಕಾಡಿನಲ್ಲಿ ಅಂತ. ಈಗ ಪೊಲೀಸ್ನವರು ಅದನ್ನು ಹೊರ ತೆಗಿಬೇಕಾದ್ರೆ ಕೇವಲ 1-2 ಈ ರೀತಿ ತೆಗಿತಾರೆ, ಅಥವಾ ಅಷ್ಟನ್ನು ಭೀಮಾ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಿ ತೆಗಿತಾರೆ? ಅಲ್ಲ, ಭೀಮಾ ಎಲ್ಲಿ ತೋರಿಸ್ತಾನೋ ಅಲ್ಲಿ ತೆಗಿಬೇಕಾಗತ್ತೆ. ಖಂಡಿತ ಅವನು ಎಲ್ಲಿ ತೋರಿಸ್ತಾನೆ ಅಲ್ಲಿ. ನಾನು ಅದೇ ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದರೆ ದಶದಿಕ್ಕುಗಳಲ್ಲಿ ಧರ್ಮಸ್ಥಳ ದೇವಸ್ಥಾನದ ದಶದಿಕ್ಕುಗಳಲ್ಲಿ ಹೆಣಗಳ ಹೂತಾಕಿದ್ದಾರೆ. ಅದು ಭೀಮಾ ಆಮೇಲೆ ಒಬ್ಬನಿಗೆ ತೆಗಿಯೋಕ್ಕಾಗೋದಿಲ್ಲ ಅದನ್ನ. ಹಿ ವಿಲ್ ಅಸಿಸ್ಟ್ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಯೋಚನೆ ಮಾಡಿದ್ದೆ, ಒಬ್ಬನೇ ಕುಂತಾಗ ಒಬ್ಬನೇ 1000 ಹೆಂಗೆ ತೆಗಿಯೋಕ್ಕಾಗತ್ತೆ? ಅಲ್ಲಿ ಇಡೀ ಎಂಟೈರ್ ಮಷಿನರಿ ಬರಬೇಕಾಗತ್ತೆ. ಬರುತ್ತೆ. ಅವರೆಲ್ಲ ನಾವೇನು ಬುದ್ಧಿವಂತರ ನಾನು ಮಾತಾಡೋದಲ್ಲ. ನಾನು ಜಾಸ್ತಿ ಮಾತಾಡಿದರೆ ಇವನೇನು ಭಯಂಕರ ಮಾತಾಡ್ತಾನೆ ಅನ್ಕೋತಾರೆ. ಅಲ್ಲ, ಎಲ್ಲದಕ್ಕೂ ಅದರದೇ ಆದಂಥ ಇಲಾಖೆ ಇದೆ. ಆ ಇಲಾಖೆಗಳು ಆ ಕೆಲಸ ಮಾಡ್ತವೆ. ಅದಾದ ನಂತರ ಸರ್ ಇನ್ನೊಂದು, ಈಗ 20 ವರ್ಷದ ಹಿಂದೆ ಯಾರಾದರೂ ನಾಪತ್ತೆಯಾಗಿ ಈ ರೀತಿ ಕೊಡ್ಬೋದು ಈಗ ಅಂದರೆ ಅದನ್ನು ಹೇಗೆ ಪತ್ತೆ ಹಚ್ಬೋದು? ಈಗ ಫಾರೆನ್ಸಿಕ್ಕು ಈಗ DNA ಲೈಬ್ರರಿ. ಆಮೇಲೆ ಒಂದು ತುಂಬ ಇದನ್ನು ಹೇಳೋದು ಮರ್ತೆ. ಇದರಲ್ಲಿ
ಯಾವುದೇ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಇದ್ದರೆ ಅದಕ್ಕೆ DNA ಲೈಬ್ರರಿ ಮಾಡಬೇಕು ಅಂತ ಇದೆ. ಆನಂತರ ನಮ್ಮದು ಉದ್ದೇಶ ಏನಿದೆ, ಫಸ್ಟ್ ನಾನು ಎಲ್ಲರ ಮುಂದೆ ಈಗಲೇ ಹಂಚ್ಕೊಳ್ತಾ ಇದ್ದೇನೆ, ಯಾಕಂದರೆ ದಿಸ್ ಈಸ್ ದ ರೈಟ್ ಟೈಮ್. ಏನು ಶವಗಳು ಆ ಅಸ್ಥಿಪಂಜರಗಳು ಸಿಗ್ತವೆ ಅವಕ್ಕೆ ಎಲ್ಲವಕ್ಕೂ ಕೂಡ ಸಾಮೂಹಿಕ ಅಂತ್ಯಕ್ರಿಯೆ ಮಾಡಿ ಅದರ ಅಸ್ಥಿಯನ್ನು 3 ಪ್ರಮುಖ ನದಿಗಳಲ್ಲಿ, ಒಂದು ಗಂಗಾ ನದಿ, ಇನ್ನೊಂದು ಸಿಂಧೂ ನದಿ, ಆನಂತರ ನರ್ಮದಾ ನದಿ ಮತ್ತು ನಮ್ಮ ಕಾವೇರಿ ನದಿ, ಒಂದು 4 ನದಿಗಳಲ್ಲಿ ಆ ಆಸ್ತಿಯನ್ನು ವಿಸರ್ಜನೆ ಮಾಡಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮಹೇಶ್ ಶೆಟ್ಟರು ನಾವು ಪದೇ ಇದನ್ನು ನಾವು ರಾತ್ರಿ 12-1 ಗಂಟೆಗೆ ಮಾತಾಡ್ಬೇಕಾದ್ರೆ ಕನಸು ಕಾಣ್ತಾ ಮಲಗೋದು ಇಬ್ಬರು. ಹಾಂ, ಅಲ್ಲ, ಕನಸು ಕಾಣ್ತಾ ಫೋನಲ್ಲಿ ಮಾತಾಡಿದ ಕನಸು ಕಾಣ್ತಾ ನಮಗೇನಂತ ಹೇಳಿದರೆ ಆ ಆಸ್ತಿಗಳನ್ನು ವಿಧಿವತ್ತಾಗಿ ಅಂತ್ಯ ಸಂಸ್ಕಾರ ಮಾಡಿ ಎಷ್ಟು ಆತ್ಮಗಳು, ಅತೃಪ್ತ ಆತ್ಮಗಳು ಎಷ್ಟು ನೋವು ಉಂಡಿದ್ದಾವೆ ಜೀವನದಲ್ಲಿ, ಅವು ಎಷ್ಟು ಕನಸುಗಳನ್ನು ಕಂಡಿದ್ವು. ಪಾಪ ದಾರುಣವಾಗಿ ಅಂತ್ಯ ಆಗಿ ಆಮೇಲೆ ಅವಕ್ಕೆ ಅಂತ್ಯ ಸಂಸ್ಕಾರನೂ ಸಿಗಲಿಲ್ಲ. ದಾರುಣ ಅಂತ್ಯ ಒಂದೇ ಅಲ್ಲ, ಗೌರವ ಅಂತ್ಯ ಸಂಸ್ಕಾರನೇ ಕಾಣಲಿಲ್ಲ. ಆನಂತರ ನನಗೆ ಖುಷಿ ಆಗೋದು ಕಂಪ್ಲೇಂಟ್ ನೋಡಿದ ಮೇಲೆ ಆ ಭೀಮಾನ ಬಗ್ಗೆ ನನಗೆ ಪದೇ ಗೌರವ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದರೆ ಅವಕ್ಕೆ ಅಂತ್ಯ ಸಂಸ್ಕಾರ ಕೊಡಿ ಅಂತ ಹೇಳ್ತಾನೆ. ಕರೆಕ್ಟ್ ಸರ್, ನಿಜ. ಗೌರವಯುತವಾದಂಥ ಅಂತ್ಯ ಸಂಸ್ಕಾರ. ಅದಕ್ಕೆ ನಮಗೆ ಹಗಲೆಲ್ಲ ನಾವು ಮಹೇಶ್ ಶೆಟ್ಟರು ನಮ್ಮ ಇವರೆಲ್ಲ ಟೀಮ್ ಮಾತಾಡ್ಕೊತಿರ್ತೀವಿ, ಜಯಂತ್ ಅವರು ಎಲ್ಲರೂ ಇದ್ದಾಗ ಅಂತ್ಯ ಸಂಸ್ಕಾರ ಮಾಡಿ, ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಿ ಅವರ ಆಸ್ತಿಯನ್ನು, ಆ ಬೂದಿ ಏನಿರ್ತದಲ್ಲ ಅದನ್ನು 4 ಪ್ರಮುಖ 4 ಒಂದು ಸಿಂಧೂ ನದಿ, ಆನಂತರ ಗಂಗಾ ನದಿ, ನರ್ಮದಾ ನದಿ ಮತ್ತು ಇಲ್ಲಿ ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೋ ಟ್ವಿಟ್ಟರ್ ಬಗ್ಗೆ ಕೇಳ್ತಾ ಇದ್ದಾರೆ, ಏನೋ ಟ್ರೆಂಡಿಂಗ್. ಯಾವ ಟ್ವಿಟ್ಟರಪ್ಪ? ಏನ ಟ್ವಿಟ್ಟರ್ ಟ್ರೆಂಡಿಂಗ್ ಈಗ ಆಯ್ತಲ್ಲ, ಮುಗೀತು, ಬೇಡ ಈಗ ಬೇಡ ಕೇಳ್ತಾ ಇದ್ದಾರಾ? ಇಲ್ಲ ಈಗ ನೋಡಿ ಹೇಳ್ತಾನೆ ಹೇಳ. ನಾವು ನಿನ್ನೆ ಮೊನ್ನೆಯಿಂದ ಏನದು ಹ್ಯಾಶ್ಟ್ಯಾಗ್ ರನ್ ಮಾಡಿದ್ವೋ ಅದನ್ನೇ ತುಂಬಾ ಇಂಪ್ಯಾಕ್ಟ್ ಬಿದ್ದಿದೆ. ಲಿಟ್ರಲಿ 1 ಕೋಟಿ ಜನ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ದಾರೆ ಆಲ್ ಓವರ್ ಇಂಟರ್ನೆಟಲ್ಲಿ. ಅದು ಅದ್ರ ಏನು ಇಂಪ್ಯಾಕ್ಟ್ ಬೀಳಬೇಕಿತ್ತು ಅದು ಆಲ್ರೆಡಿ ಇಂಪ್ಯಾಕ್ಟ್ ಬಿದ್ದಾಗಿದೆ. SITನೂ ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸೌಜನ್ಯಪರ ಹೋರಾಟಗಾರರಿಗೆ ಯಾವೊಂದು ಅಧಿಕಾರಿ ಮೇಲೆ ನಂಬಿಕೆ ಇತ್ತೋ ಅವ್ರನ್ನೇ SIT ಕಮಿಷನಲ್ಲಿ ಕೂರಿಸಿದ್ದಾರೆ. ಸೊ ಈಗ ಅಟ್ ಪ್ರೆಸೆಂಟ್ ಅದು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡೋದು ಸರಿ ಅನ್ನಿಸ್ತಾ ಇಲ್ಲ. ಇಂಥ ಟೈಮಲ್ಲಿ ನಾವು ಸರ್ಕಾರನ ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲಿ ಬೈಬೇಕು ಅಲ್ಲಿ ಬೈದು, ಎಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಅಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ದೆನ್ ಮುಂದೆ ತನಿಖೆಯಲ್ಲೂ ಏನಾದರೂ ನಮಗೆ ಏನಾದ್ರು ಇಷ್ಟ ಆಗಿಲ್ಲ ಅಂತಂದರೆ ಆ ಟೈಮಲ್ಲಿ ಇದ್ದೇ ಇದೆ, ಅವಾಗ ಬೇಕಾದ್ರೆ ನೋಡ್ಕೊಳ್ಳೋಣ. ಆ ಥರ ಪರಿಸ್ಥಿತಿ ಬರಬಾರ್ದು ಅಂತಲೇ ಎಲ್ಲರೂ ವಿಶ್ ಮಾಡ್ಕೊಳ್ಳೋಣ. ಡನ್.